ಹೇಳ್ಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕ್ರಿಮಿ ಕೀಟ ಎಲ್ಲ ಸೈಲೆಂಟ್ ಆಗಿರ್ಬೇಕು. ಇದು ತೋಳೆಲ್ಲ ಕಣಲೆ ತೊಲೆ ತೊಲೆ. ಬಸ್ಸಲ್ಲಿ ಹೋಗ್ತಾ ಇದ್ದೀರಾ, ಪಕ್ಕದ ಸೀಟಲ್ಲಿ ಒಂದು ಸೂಪರ್ ಹುಡುಗಿ, ಹೆಂಗಿರುತ್ತೆ ಎಕ್ಸ್ಪ್ರೆಷನ್? ಕಳ್ಳತ್ರ ಮುಸ್ತಫ ನನ್ನ ಮಗನೇ, ಇವತ್ತು ನಮ್ಮ ಅಪ್ಪನ ಫೋಟೋ ಕೊಡ್ಬೇಕು, ಇಲ್ಲ ನಾನು ನಿನ್ನ ಕತ್ತಿ ಕರೆಸಿಬಿಡ್ತೀನಿ. ಬಿಟ್ಬಿಡಪ್ಪ, ಇಲ್ಲೂ ಬಂದವನಲ್ಲ ಸರ್, ಬಿಟ್ಬಿಡಪ್ಪ ಬಿಟ್ಬಿಡ. ಈ ಎಂಟೈರ್ ಜರ್ನಿ ಮುಗಿದಾಗ ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನ್ಸುತ್ತೆ ಸಾಧು ನಿಮಗೆ? ನನ್ನ ಜೀವನದಲ್ಲಿ ಇನ್ನೂ ಯಾವುದೂ ಮುಕ್ತಾಯ ಆಗಿಲ್ಲ. ನಾನು ನನ್ನ ಲೈಫ್ನ ಆಗಲಿ, ನನ್ನ ಟಾರ್ಗೆಟ್ನ ಆಗಲಿ, ಎಲ್ಲಿ ತನಕ ನನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿ ತನಕ ಜೀವನ ಮಾಡ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಬಲ್ಲೆನೆ ಒಂದು ದಿನ ಮನ. This is Bro Weekend with Ramesh Season 2 co-powered by Sensodyne. Special partner Gillette Mark 3. Fashion partner Kanwa Mart. Cookies partner Unique Cookies. Jewelry partner Sudarshan Jewelers. Hair Grow Oil partner Rishikesh Bringa Oil. Associate sponsors Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. ರೈಟ್, ಒಂದು ಆರ್ಕೆಸ್ಟ್ರಾ ಶುರು ಮಾಡ್ತೀರಿ, ಆಲ್ಮೋಸ್ಟ್ ನಿಮ್ದೇ ಆದ ಒಂದು ಗುಂಪು ಮಾಡ್ಕೊಳ್ತೀರಿ. ಅದು ಹೆಂಗ್ ಶುರು ಆಯ್ತು, ಯಾವಾಗ ಶುರು ಆಯ್ತು? ಈಗ ಸರ್ ಆರ್ಕೆಸ್ಟ್ರಲ್ಲಿ ನುಡಿಸ್ತಾ ಪ್ರತಿಯೊಂದು ಅಪ್ಡೇಟ್ ಆಗ್ತಾ ಹೋದೆ. ಫಸ್ಟ್ ನಾನು ನುಡಿಸಿದ್ದು ಬ್ಯಾಂಗೋ, ಆಮೇಲೆ ಕಾಂಗೋ ಡ್ರಮ್ಸು, ಆಮೇಲೆ ತುಂಬ 2 ತುಂಬ ನುಡಿಸ್ಬೇಕಾದ್ರೆ ಜೊತೆಲ್ಲ ಹಾಡ್ತಾ ಇದೆ ಕೂಡ, ಕೋರಸ್ ಹಾಡ್ತಾ ಇದೆ ಆರ್ಕೆಸ್ಟ್ರಲ್ಲಿ. ಕೋರಸ್ ಹಾಡ್ಕೊಂಡು ತುಂಬ ನುಡಿಸ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಇನ್ಸ್ಟ್ರುಮೆಂಟ್ ನನ್ನ ಕೈಗೆ ಬಂತು, ಬೇಸ್ ಗಿಟಾರು ತುಂಬ ಸಿಂಗಿಂಗ್ ಹಿಂಗೆ ಬಂದೆ. ಅದಾದಮೇಲೆ ಇನ್ನೂ ಅಪ್ಗ್ರೇಡ್ ಆಗ್ಬಿಟ್ಟೆ, 2 ಕೀಬೋರ್ಡ್ ಈ ಕಡೆ, ತುಂಬ ಸಿಂಗಿಂಗು ವಿತ್ ಬೇಸ್ ಗಿಟಾರು. ನಿಮ್ಮ ಬಗ್ಗೆ ನಿಮ್ಮ ಆರ್ಕೆಸ್ಟ್ರಾ ಫ್ರೆಂಡ್ಸ್ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ನೋಡಿ. ಹಾಯ್ ಸಾಧು, ನಮಸ್ಕಾರ. ಏನಯ್ಯ ಸಾಧು, ಇಂಬಿಟ್ಟು ಪೈಲೆಯಿಂದ ಅಂಬಟ್ಟು ಪೈಲಾಟಿಗ್ರೆ ನೀ ಬಾ, ಖುಷಿಯಾಗಿರ್ತದೆ ಅವನ ಪಾತಕ. ಮೊದಲು ನನ್ನ ರೆಕಾರ್ಡಿಂಗಲ್ಲಿ ನೀನು ಸುಮ್ಮನೆ ತಾಳ ಹಾಕೊಂಡು ಬಂದವನು. ಅರವಿಂದ್ ಸ್ಟುಡಿಯೋನಲ್ಲಿ ಮೊದಲನೇದು ಒಂದು ರೆಕಾರ್ಡಿಂಗ್ ಮಾಡಿದಾಗ ಬೆಂಗಳೂರಿನ ಇದ್ದು ಬಂದು ಎಲ್ಲ ಮ್ಯೂಸಿಷಿಯನ್ಸ್ ಇದ್ರು, ಅದನ್ನು ಇವನೊಬ್ಬನೇ ಚಿಕ್ಕೆಸ್ಟ್ ಮ್ಯೂಸಿಷಿಯನ್ನು. ಬರ ಇಲ್ಲಿ ಬಂದಿಲ್ಲ, ಕೂತ್ಕೊ ಇಲ್ಲಿ. ಇದು ನೋಡು, ಈ ಕಾರ್ಡು ಹಿಂಗೆ ಹಿಡಿಬೇಕು, ಒಂದೊಂದು ಬೆರಳು ಹೀಗೆ ಇಡ್ಸಿದ್ರೆ ಇದೇನು ಸಾರ್ ಹಿಡ್ಕೊ, ಇದು ಹಿಂಗೆ ಬೇಕು, ಇದು ಹಿಂಗೆ ಬೇಕು, ಹಿಂಗೆ 5 ನಿಮಿಷ ಕಾಫಿ ಬ್ರೇಕು ಅದು ಇದಾಗೋದ್ರೊಳಗೆ ಆಗಲೇ ರೆಡಿ. ಆವಾಗಲೇ ಹೇಳಿದೆ, ನೀನು ಇವತ್ತೆಲ್ಲ ಇದು ಒಲಿಯುತ್ತೆ ನಿನಗೆ ಅಂತ. ಒಲಿತು. ಸಾಧು ಮತ್ತು ಲಯೇಂದರ್ ಇವ್ರ ಅಣ್ಣ ತಮ್ಮ ಇಬ್ಬರು ಸೇರಿ ಬೇಕಾಸ್ ನಗಿಸ್ತಾ ಇದ್ರು ನಮ್ಮನ್ನ. ನಾವು ಮ್ಯೂಸಿಕಲ್ ಆಗಿ ತುಂಬ ಎಂಜಾಯ್ ಮಾಡ್ತಿದ್ವಿ. ಇಟ್ಸ್ ಎ ಗ್ರೇಟ್ ಲಾಂಗ್ ಜರ್ನಿ. ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ 85ರಿಂದ 91ರವರೆಗೂ ಮಾಡಿರುವಂಥ ಸಾಧನೆ ಬಹುಶಃ ಅದು ನಮ್ಮ ಸಂಗೀತ ಕ್ಷೇತ್ರಕ್ಕೆ ತಳಪಾಯ ಅಂತ ಹೇಳ್ಬೋದು. ಇವತ್ತು ಬಹುಶಃ ಅವ್ರು ಹಾಕಿದ ತಳಪಾಯದಿಂದಲೇ ಎಷ್ಟೋ ಜನ ಕೀಬೋರ್ಡ್ ಪ್ಲೇಯರ್ಗಳು ನುಡಿಸ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಾನು. ಶಾಸ್ತ್ರ ಕಲಿತು ಸಂಗೀತಗಾರ ಆಗೋದಕ್ಕಿಂತ ನಿನಗೆ ಯು ಆರ್ ಎ ಇಂಟ್ಯೂಷನಲ್ ಮ್ಯೂಸಿಷಿಯನ್. ನೀನು ನಾನು ಈ ಮ್ಯೂಸಿಕ್ ಲೈನ್ ಬರೋಕ್ಕೆ ಕಾರಣ ಸಾಧು ಅವರು. ಯು ಆರ್ ಎ ಕಿಂಗ್ ಇನ್ ರೀ ರೆಕಾರ್ಡಿಂಗ್. ಯು ಹ್ಯಾವ್ ಅಚೀವ್ಡ್ ಅ ಲಾಟ್ ಇನ್ ರೀ. ನಮ್ಮ ಫೀಲ್ಡಲ್ಲಿ ನಮ್ಮ ಕಲಾವಿದರ ಜೊತೆಗೆ ಇರೋ ಒಬ್ಬ ಚಿನ್ನಾರಿ ಮುತ್ತ ಅಂದರೆ ನೀನು. ಇವತ್ತು ಕರ್ನಾಟಕ ಜನ ನಿನ್ನ ನೋಡ್ತಾ ಇದೆ, ಥ್ರೂಔಟ್ ಇಂಡಿಯಾ ನಿನ್ನ ನೋಡಲಿ ಅಂತ ಹಾರೈಸ. ಆಲ್ ದ ಬೆಸ್ಟ್. ಏನು ನೆನಪುಗಳಿದೆ ಸರ್ ನಿಮ್ಮ ಆ ಡೇಸ್ ಬಗ್ಗೆ? ಸಿನಿಮಾ ಬರೋಕ್ಕೆ ಮುಂಚೆ ನನಗೆ ಇದನ್ನು ಇವರು ಬರೀ ಮಾತಾಡಿದವರಲ್ಲ ಸರ್, ವೈಲಿನ್ ಚಂದ್ರು, ನನ್ನ ಒಬ್ಬ ಕೀಬೋರ್ಡ್ ಪ್ಲೇಯರ್ ಮಾಡಿದವರು ಅವರು. ಈ ಭಾವಗೀತೆಗಳು ಫೀಲ್ಡ್ ಏನಿದೆ, ಈ ಕ್ಯಾಸೆಟ್ ಫೀಲ್ಡ್ ಅಂತ ಏನಿದೆ, ನಾನು ಅಲ್ಲೇ ಅಚೀವ್ ಮಾಡೋದಕ್ಕೆ ಕಾರಣನೇ ನಮ್ಮ ಚಂದ್ರು, ನಮ್ಮ ಬಾಲಿಯವರು, ಅವರೇ ಕರ್ಕೊಂಡು. ಪ್ರಸಾದ್, ಮುರಳಿ, ತುಂಬ ದೊಡ್ಡ ಮ್ಯೂಸಿಷಿಯನ್ಸ್ ಅವರೆಲ್ಲ. ನೋಡಿ ಸರ್, ಹಿಂದಿನ ದಿನಗಳನ್ನು ಹೆಂಗೆ ನೆನೆಸ್ಕೊಳ್ತಾ ಇದ್ದಾರೆ. ಪ್ರಸಾದ್ ಯಾರು? ನಿಮ್ಮನ್ನೆಲ್ಲ ಕರೆಸ್ಬಿಟ್ಟಿದಾರ? ನೀನಂದ್ಮೇಲೆ ನಾವು ಬರ್ಬೇಕು. ಸೋ ಸ್ವೀಟ್, ಥ್ಯಾಂಕ್ ಯು. ಬನ್ನಿ ಹೇಳಿ ಬಾಲಿ ಅವರೇ.
ಇನಿಷಿಯಲ್ ಡೇಸ್ ಆಫ್ ಸಾಧು ಆ ಫೈರ್ ಹೇಗಿತ್ತು? ಈಸ್ ಟು ಬಿ ಜಸ್ಟ್ ಪರ್ಫೆಕ್ಟ್ ಇನ್ ರಿದಮ್. ಆ ರಿದಮ್ ಯಾವಾಗ ಕರೆಕ್ಟ್ ಆಗಿದೆಯೋ ಅಷ್ಟು ಸಾಕು, ಈಸ್ ಗೋಡ್ ಟು ಬಿ ಸಂಬಡಿ ಅಂತ ನಮ್ಗೆ ಅವಾಗಲೇ ಗೊತ್ತದು. ರೈಟ್. ಅವನಿಗೆ ಮ್ಯೂಸಿಕ್ ಮುಂಚೆನೇ ಹುಟ್ಟುಬಿಡ್ತು. ಆ ಮ್ಯೂಸಿಕ್ ಆದಮೇಲೆ ಜೊತೆಗೆ ಅವನು ಹುಟ್ಕೊಡಿದ್ದಾನೆ ಅಷ್ಟೇ ಅವನು. Okay. ಆ ಥರ ಆಸ್ ಯು ನೋ ದಿ ಹೋಲ್ ಫ್ಯಾಮಿಲಿ ಇಸ್ ಮ್ಯೂಸಿಕಲ್. ಆ್ಯಕ್ಚುಲಿ ಯು ಡಿಡ್ ನಾಟ್ ಮೇಕ್ ಸಾಧುಸ್ ಮದರ್ ಸಿಂಗ್. ಈವನ್ ಟುಡೇ ಹೌ ಶಿ ಸಿಂಗ್ಸ್ ದಟ್ ಫೈನ್ನೆಸ್ ನೋ ಒನ್ ನೋಸ್ ದಟ್. ಸೋ ನೈಸ್ ಅಂಡ್ ಮಾಡಲ್. ಇದು ಒಂದು ಇನ್ಸಿಡೆಂಟ್ ಇದೆ. ಮುರಳಿ ಮನೇಲಿ ಕೂತ್ಕೊಂಡು ಕಂಪೋಸ್ ಮಾಡ್ತಾ ಇದ್ವಿ. ರೈಟ್ ಸೈಡಲ್ಲಿ ಫ್ಯಾನ್ ಇದೆ. ಇದು ಊರೆಲ್ಲ ಪ್ರಪಂಚಕ್ಕೆ ಹೇಳ್ಬಿಡ್ದಾನೆ, ಇವಾಗ ಹೇಳಿದ್ರೆ ಏನು ತೊಂದರೆ ಇಲ್ಲ. ಹಾಡ್ತಾ ಹಾಡ್ತಾ ಕೈಯೆಲ್ಲ ಅಷ್ಟೊಂದು ಜಸ್ಚರ್ ಮಾಡ್ಕೊಂಡು ಹಾಡ್ತಾ ಇದ್ದೀನಿ. ಫ್ಯಾನ್ ಒಳಗೆ ಕೈ ಬಿಟ್ಬಿಡ್ತಾ ಇದ್ದೆ ಅಂತ ಹಿಂಗೆ ಹೇಳ್ದ. ಇಲ್ಲ, ಇವರು ಮುಂಚೆಯಿಂದಲೇ ಸ್ವಲ್ಪ ಮರುಗಿರಕ್ಕಿಂತ ಎಲ್ರು ಅವ್ನು ಆಡ್ತಾ ಆಡ್ತಾ ಸುತ್ತದಾರ ಫ್ಯಾನ್ ಒಳಗೆ ಕೈ ಇಟ್ಟಿದ್ದಾರೆ ಸರ್. ಇನ್ನೇ ಏನು ಹೇಳ್ತೀರ ಅವ್ರಿಗೆ, ಅಷ್ಟು ಅಂದ್ರೆ ಕಾನ್ಸಂಟ್ರೇಷನ್ ಒಂದ್ಸರಿ ಸರ್ ಇವ್ರ ಮನೆ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಮನೆಯೆಲ್ಲ ಖಾಲಿ ಮಾಡಿ ಆಯ್ತು, ಒಂದು ವಾರ ಆಗೋಗಿದೆ. ಇನ್ನು ಮಾತ್ರ ಹಳೆ ಮನೆ ಮುಗಿಸ್ಕೊಂಡ್ ತಿರ್ಗಾ ಹಳೆ ಮನೆ ಬಾಗಿಲು ತದ್ದು. ಸಾಧು ಅವ್ರದ್ದು 5 ದಿವಸದಲ್ಲಿ 4 ಕ್ಯಾಸೆಟ್ ಮಾಡಿದ್ವಿ. ಅದರಲ್ಲಿ ಒಂದು ಸಾಂಗು ಸಾಧು ಭಾಳ ಡಿಸ್ಟರ್ಬ್ ಆಗಿಬಿಟ್ಟು ಅವರಿಂದ ಸ್ವಲ್ಪ ಒಂದು ಅರ್ಧ ಗಂಟೆ ಡಿಲೇ ಆಯಿತು ಒಂದು ಸಾಂಗ್. ನಾನಳಿದ ಮೇಲೆ ತುಂಬ ಒಳ್ಳೆಯ ಹಾಡು ಸರ್. ಡೈಲಿ ಬೇಜಾರು ಅವನಿಗೆ. ಸೊ ಭಾಳ ಎಮೋಷನಲ್ ಆಗ್ಬಿಟ್ಟು ಇವರು ಬ್ಯಾಕ್ ಗ್ರೌಂಡು ಮತ್ತೆ ವರ್ಕ್ ಮಾಡೋದೆ ಒಂದು ಅರ್ಧ ಗಂಟೆ ಇವರಿಗೋಸ್ಕರ ನಮಗೆ. ಅದರಲ್ಲಿ ಆಲ್ಬಮಲ್ಲಿ ಒಂದು 2-3 ಸಾಂಗ್ ಇದೆ ಸರ್. ಏಕೆ ಏಕೆ ಈ ನಿಟ್ಟುಸಿರು ಈ ವ್ಯರ್ಥ ಕಂಬನಿ, ಮರೆತು ಬಿಡು ಅವಳನ್ನು ಮನವೇ, ಮರೆತು ಬಿಡು ಅವಳನ್ನು ಮನವೇ, ಅವಳೊಲವು ಮುತ್ತಲ್ಲ ಮುಂಜಾವಿನಿಬ್ಬನಿ, ಮರೆತು ಬಿಡು ಅವಳನ್ನು ಮನವೇ, ಏಕೆ ಏಕೆ ಈ ನಿಟ್ಟುಸಿರು. ಅಶ್ವಥ್ ಅವ್ರದ್ದು ಇದೆಲ್ಲ ನುಡ್ಸಿ ರೂಮಲ್ಲಿ ಹೋಗಿ ಅಳೋದು. ಅಯ್ಯಯ್ಯೋ ಹಂಗಾವತ್ತಲ್ಲ. ಇಲ್ಲ ತುಂಬ ಅದಕ್ಕೆಲ್ಲ ಕಾರಣ ಅಲ್ಲಿದ್ರು ನೋಡಿ ಬಿಗ್ ಬಾಸ್ ಬಂದ್ಬಿಟ್ರು. ಅವ್ರ ಜೊತೆ ಯಾವ ಥರ ಆಯ್ತು ಸಂಬಂಧ ನಿಮ್ಮದು? ಅಯ್ಯೋ ಸರ್, ನಾನು ಹೇಳುವ ಅವ್ರಿಗೆ ನಾನು ಹೇಳಂಗೇ ಇಲ್ಲ ಸರ್. ಅವ್ರದ್ದು ಎಷ್ಟೋ ಕಂಪೋಸಿಂಗ್ ನಾನು ಕೀಬೋರ್ಡ್ ಪ್ಲೇಯರಾಗಿ ನುಡ್ಸಿದ್ದೀನಿ. ಅಶ್ವಥ್ ಅವ್ರಿಗೆ ಕಂಪೇರ್ ಮಾಡೋದಕ್ಕೆ ಯಾರು ನನ್ನ ಪ್ರಕಾರ ಇಲ್ಲಿ ಯಾರು ಮ್ಯೂಸಿಷಿಯನ್ಸ್ ಇಲ್ಲ ಸರ್. ಅದೇನೋ ಒಂದು ಬೇರೆ ಪವರ್ ಇದೆ ಅವ್ರ ಒಳಗೆ, ಇಂಟ್ಯೂಷನ್. ಅದು ನಮಗೆ ಅದು 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 ಗೊತ್ತಾಗಲ್ಲ ಸರ್. ಅವ್ರ ಹಾಡನ್ನ ನೋಡಿ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ ನೋಡಿ ಹಾಡ್ಬೇಕಾದ್ರೆ ನಮ್ಗೇನೋ ಒಂದು ಮೈ ಮೇಲೆ ಬೇರೆ ಒಂದು ಅದು ದೇವ್ರು ಬರುತ್ತೆ. ಹೋಗ್ತಾ 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 ಅವರು ನಮ್ಗೆ ದೇವರಾಗ್ಬಿಟ್ರು. ಯಾಕೆಂದರೆ ಅವ್ರ ಟ್ಯೂನಲ್ಲಿ ಅಂಥ ಒಂದು ಡಿವೈನ್ ಇರೋದು ನೋಡಿ. ಇವಾಗ ಹಾಡೋದಕ್ಕೂ ಅಶ್ವಥ್ ಅವ್ರ ವಾಯ್ಸ್ ಏನೋ ಕ್ರಿಸ್ತಾರಪ್ಪ ಅಂತ ಅಂತಿದ್ದೀನೋ ಒಂದೊಂದ್ಸಲಿ. ಬಟ್ ಅವರು ನಮ್ಮ ಮ್ಯೂಸಿಕ್ ಫೀಲ್ಡ್ಗೆ ನಿಜವಾದ ಒಂದು ದೇವರಿದ್ದಂಗೆ ಸರ್. ನಿಜವಲ್ಲ, ನಮಗೆ ಎಲ್ರಿಗೂ ಅಶ್ವಥ್ ಅವರು ಈಸ್ ಅ ಗಾಡ್, ಮ್ಯೂಸಿಕ್ ಗಾಡ್ ಡೆಫಿನೆಟ್ ಆಗಿ. ಸೋ ನೈಸ್ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಬನ್ನಿ. ರೈಟ್ ಸರ್, ನಂತರ ನೀವು ಸ್ಟುಡಿಯೋಗೆ ಬರ್ತೀರಾ. ನೀವು ಹೇಳಿದಾಗೆ ಹಂಸಲೇಖ ಅವರಾಗಲಿ, ಜಯಗೋಪಾಲ್ ಅವರಾಗಲಿ, ವೆಂಕಟೇಶ್ ಅವರು, ರಾಜು ಅನಂತ ಸ್ವಾಮಿ ಅವರು, ರಾಜ ನಾಗೇಂದ್ರ ಅವ್ರದ್ದೆಲ್ಲ ಕೆಲಸ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇಂದ ಫೋರ್ ಗ್ರೌಂಡ್ ಬಂದಿದ್ದು, ಮೊದಲನೇ ಸಲ ಫಿಲ್ಮ್ ಡೈರೆಕ್ಟ್ ಮಾಡಿದ್ದು, ಮ್ಯೂಸಿಕ್ ಡೈರೆಕ್ಟ್ ಮಾಡಿದ್ದು ಯಾವಾಗ ಶುರು ಆಯ್ತು? ಕಂಡಕ್ಟರ್ ಕೆಲಸ ಮಾಡ್ತಿದ್ದೆ. ಅದು ಫಸ್ಟ್ ನಾವು ಶುರು ಮಾಡಿದ್ದು ನಾವೆಲ್ಲ ಮ್ಯೂಸಿಷಿಯನ್ಸ್ ಅಂದ್ರೆ ನಮ್ಮ ಮನೋರಂಜನ್ ಪ್ರಭಾಕರ್ ಅವ್ರ ಜೊತೆ. ನಾನು ಫಸ್ಟ್ ನಿಮ್ಮ ಸಾಂಗು ಕೂಡ ನೋಡ್ಸಿದ್ದೀನಿ ಅರವಿಂದ್ ಸ್ಟುಡಿಯೋಲ್ಲಿ. ಎಸ್. ಯಾವ ಫಿಲಮ್ ಸರ್ ಅದು? ನಮ್ಮದು ಪ್ರಣಯದ ಪಕ್ಷಿಗಳು. ಅದು ಬಿಗಿನಿಂಗ್ ಸ್ಟೇಜ್ ನಮ್ದು ಅವಾಗಿಲ್ಲ. ಅವಾಗ ಮನೋರಂಜನ್ ಪ್ರಭಾಕರ್ ಅದಕ್ಕೆ ಮ್ಯೂಸಿಕ್. ಹೌದು. ನಾನೊಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಬರೋಕ್ಕೆ ಅವರು ಮೇನ್ ಕಾರಣ ನನಗೆ. ಯಾಕೆಂದ್ರೆ ಅವರೇ ನನಗೆ ಈ ಬಡ್ತಿ ಅಂತಾರಲ್ಲ, ಒಂದರಿಂದ ಈ ಸಾಧು ಕೀಬೋರ್ಡ್ ನುಡ್ಸ ನೀನು ಅಂತೇಳಿ, ಆ ಥರ ನನ್ನ ಒಬ್ಬ ಕೀಬೋರ್ಡ್ ಪ್ಲೇಯರ್ ಆಗೋದಕ್ಕೆ ಮನೋರಂಜನ್ ಪರ್ಮನೆಂಟಾಗಿ ನಾನು ಅವ್ರ ಥರ ಕೀಬೋರ್ಡ್ ನುಡಿಸ್ತಾ ಇದ್ದೆ. ಒಂದು ದಿವಸ ನಮ್ಮ ಒಬ್ಬ ಕಂಡಕ್ಟ್ರು ಅವ್ರಿಗೆ ಅವತ್ತು ಕಂಡಕ್ಟ್ ಮಾಡೋಕ್ಕಾಗಲಿಲ್ಲ. ಸಂಕೇತ್ ಸ್ಟುಡಿಯೋಲಿ 9:30 ವೈಲಿನ್ ಸಾಲ ಹೋಗ್ಬೇಕು ಚೆನ್ನೈಗೆ. ಅಂಥ ಟೈಮಲ್ಲಿ ನಾನು ಕಂಡಕ್ಟ್ ಮಾಡಿಕೊಂಡು ಕೀಬೋರ್ಡ್ ನುಡಿಸ್ದೆ. ಈ ಕಂಡಕ್ಟ್ ಮಾಡ್ಬೇಕಾದ್ರೆ ನಮ್ಮ ವಿ ಮನೋಹರ್ ಅವ್ರಿಗೆ ಸುಮಾರು ಮ್ಯೂಸಿಕ್ ನಾ ಕಂಡಕ್ಟ್ ಮಾಡಿದ್ದೀನಿ. ಜನ್ಮದ ಜೋಡಿ ಹಾಕಿ ತನಕನೂ ನಾನು ಅವ್ರಿಗೆ ಕಂಡಕ್ಟರಾಗಿ ಕೆಲಸ ಮಾಡ್ತಿದ್ದೆ, ಕೀಬೋರ್ಡ್ ಪ್ಲೇಯರಾಗಿ ಕೆಲಸ ಮಾಡ್ತಿದ್ದೆ. ಅದಾದಮೇಲೆ ಉಪೇಂದ್ರ ಅವ್ರು ನನ್ನ ನೋಡಿ ನಾನು ಉಪೇಂದ್ರ ಅವ್ರದ್ದು ಒಂದು ಲವ್ ಟ್ರೈನಿಂಗ್ ಅಂತ ಹೇಳಿ ಒಂದು ಬ್ಯಾಗ್ ತಗಲಾಕೊಂಡು ಬರೋರು, ಕನ್ನಡಕ್ಕೆ ಹಾಕೊಂಡು ಉಪೇಂದ್ರ ಅವರು. ಸೊ ಬಂದಾಗ ಅವ್ರು ಫಸ್ಟು ತರ್ಲೆ ನನ್ನ ಮಗ ಮ್ಯೂಸಿಕ್ ಮನೋಹರ್ ಅವರೇ ಮಾಡಿದ್ದು. ತರ್ಲೆ ನನ್ನ ಮಗ ಆದ್ಮೇಲೆ ಮನೋಹರ್ ಅವರು ತುಂಬ ಬಿಸಿ ಆಗ್ಬಿಟ್ರು. ತುಂಬಾನೇ ಅಂದ್ರೆ ಸಿಕ್ಕಾಪಟ್ಟೆ ಫಿಲಿಮ್ಸ್. ಆ ಟೈಮಲ್ಲಿ ಅವರು ಉಪೇಂದ್ರ ಅವ್ರದ್ದು ಉಶ್ ಪಿಕ್ಚರ್ ಮಾಡಬೇಕಾಯ್ತು. ಮನೋಹರ್ನ ಬಂದು ಕೇಳ್ತಾ ಇದ್ರು, ಅವ್ರಿಗೆ ಟೈಮ್ ಇರಲಿಲ್ಲ. ಮನೋಹರ್ ಅವರೇ ನಾನು ಇಂಟ್ರೊಡ್ಯೂಸ್ ಮಾಡಿದೆ ಉಪೇಂದ್ರಗೆ. ನೋಡಿ ಅವರು ಸಾಧು ಒಳ್ಳೆ ಮ್ಯೂಸಿಷಿಯನ್ನು, ಅವ್ರ ಕೈಲಿ ಮಾಡ್ಸಿಂಗಿದ್ರೆ ನೀವು ಮಾಡ್ಸೋ ಅಂತ. ಸೊ ಅವತ್ತು ನನ್ನ ಕರ್ಕೊಂಡು ಹೋದ್ರು. ಅವರು ಕಂಪೋಸಿಂಗ್ ಸ್ಟಾರ್ಟ್ ಮಾಡಿದೆ, ಮ್ಯೂಸಿಕ್ ಡೈರೆಕ್ಟರ್ ಆದೆ. ರೈಟ್. ಇದ್ರ ಮಧ್ಯೆ ಲವ್ ಸಾಂಗ್ ಎಲ್ಲ ಹೆಂಗೆ ಕಂಪೋಸ್ ಮಾಡ್ತಿದ್ರಿ ಸರ್?
ಆದರೂ ಎಲ್ಲ ಇವಾಗ ಅಶ್ವಥ್ ಅವ್ರದ್ದು ಜೊತೆ ಬರ್ತಾರಂತ ಹಾಡುಗಳಿತ್ತಲ್ಲ ಅದರಲ್ಲೆಲ್ಲ ತುಂಬಾ ಪ್ಯಾಥಟಿಕ್ ಲೈನ್ಸ್ ಇರ್ತಾ ಇತ್ತು. ಅದಲ್ಲ ಸರ್, ನೀವು ಪರ್ಸನಲ್ ಲವ್ ಸಾಂಗ್ ಕಂಪೋಸಿಂಗ್ ಎಲ್ಲ ಶುರು ಆಗ್ಬಿಟ್ಟಿತ್ತಲ್ಲ ಸರ್. ಪರ್ಸನಲ್ ಲವ್ ಅದರ ಬಗ್ಗೆ ಆ ಕಂಪೋಸಿಷನ್ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನು ಹೇಳುತ್ತೆ ನೋಡಿ ಸರ್. ಕ್ರಿಶ್ಚಿಯನ್ ಡಿವೋಷನಲ್ ಆಲ್ಬಮ್ ತರೋಣ ಅಂತ ಹೇಳಿ ಸಾಧುಗೆ ಆರ್ಕೆಸ್ಟ್ರೇಷನ್ ಮಾಡೋಕ್ಕೆ ಹೇಳಿದೆ, ಒಪ್ಕೊಂಡ್ರು. ನಮ್ಮ ಮನೆಗೆ ಬರ್ತಾ ಬರ್ತಾ ಒಳಗೊಳಗೆ ನನ್ನ ತಂಗಿನ ಲವ್ ಮಾಡ್ತಿದ್ದು ನಮ್ಗೆ ಗೊತ್ತೇ ಆಗಲಿಲ್ಲ. ಹುಡುಗಿ ಸ್ಕೂಲಲ್ಲಿ ಫ್ರಾಕ್ ಹಾಕ್ಕೊಂಡು 9th ಸ್ಟ್ಯಾಂಡರ್ಡಲ್ಲಿ ಇದ್ದಿದ್ದು. ಲಂಚ್ ಬ್ರೇಕ್ ಅಂದರೆ ನನ್ನನ್ನು ಹೇಳ್ಕೊಂಡು ಜೊತೆಗೆ ನಿನ್ನ ಜೊತೆ ಬರೋದು ನನ್ನ ಡ್ಯೂಟಿ ಆಗಿತ್ತು. ಲಂಚ್ ಬ್ರೇಕ್ ಅಂದ ಕೂಡಲೇ ಸ್ಕೂಲಿಗೆ ಹೋಗಿ ಮಾತಾಡ್ಕೊಂಡು ಬರೋದು. ಒಂದು ಸಾರಿ ವಾನ್ ಮಾಡಿದೆ ಹೋಗಿ ಅವ್ರಿಗೆ ಹುಷಾರಾಗಿರು ಅಂತ ಹೇಳಿ ಬಂದೆ. ಸಲಿನಾರಣ್ಣ ಸಾಧು ಹೊಡಿಬೇಕು ಅಂತಿದ್ದ, ಸಾಧು ಗೆಲ್ಸಿದ್ರು ಹೊಡೆದಾಕ್ಬಿಟ್ಟಿರ ಮತ್ತೆ ಕಾಲದಲ್ಲಿ. ಬಟ್ ಆ ಟೈಮಲ್ಲಿ ನನಗೆ ಇನ್ನೂ ಇತ್ತು, ಏಕೆಂದರೆ ಅಷ್ಟು ಚಿಕ್ಕ ಹುಡುಗಿಯನ್ನು ಲವ್ ಮಾಡಿ ಇವನು ಮದುವೆ ಆಗ್ತಾನ ಇಲ್ವಾ ಅಂತ ಡೌಟ್ ಇತ್ತು. ಸಾಧು ಬಂದು ಅದೇನೇ ಆಗಲಿ ನಾನು ಮಾಡೇ ಮಾಡ್ತಿದ್ದೆ. ಆ ಸಾಧು ಒಂದು ಆ ಟೆಕ್ನಿಕ್ ಇತ್ತು. ಆಮೇಲೆ ಸಲೀನಾ ಅವರು ರಿಲೇಷನ್ ಇದ್ದಿಲ್ಲ, ಸಲೀನಾ ಏನಾದರೂ ಸಾಧು ಗೊತ್ತಿಲ್ಲ. But you are having a lovely family with her today. We are all very happy for that. ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಇವತ್ತು ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಸಲೀನಾ. ಸಲೀನಾ ಅಷ್ಟೇ ಸಾಧುನ ಅಷ್ಟೇ ಪ್ರೀತಿ ನೋಡ್ಕೊತಾರೆ. ಏನು ಸರ್ ಸ್ಟೋರಿ ಅದು? ರಮೇಶ್ ಸರ್ ನಾನು ಇವ್ರ ಲವ್ಗೆ ಲವ್ ಲೆಟ್ರು ಪಾಸ್ ಮಾಡ್ತಾ ಇದ್ದೆ. ಅಪ್ಪ ನಿಮ್ಮಂತ ತಂಗಿರು ಹೆಚ್ಚಾಗ್ಲಿ ಹೇಳಿ. ಸ್ಕೂಲಲ್ಲಿ ಒಂದ್ಸಲ ತುಂಬ ಫೈಟಿಂಗ್ ನಡೀತಾ ಇತ್ತು. ಅವ್ರ ಮನೇಲಿ ಆರ್ಟಿಸ್ಟ್ಗೆ ಕೊಡೋಕ್ಕೆ ಅಷ್ಟು ಇಷ್ಟ ಇರಲಿಲ್ವಲ್ಲ. ಸೊ ಸಲೀನಾ ಆಂಟಿ ಬರ್ಬಿಟ್ಟಿದ್ರು, ನೀನು ನನ್ನ ಮದುವೆ ಆಗಲಿಲ್ಲ ಅಂದರೆ ನಾನು ಸತ್ತೋಗ್ತಾ ಇದ್ದೀನಿ. ಅವ್ರು ಯಾವುದೋ ಲೆಟ್ರ್ ಕೊಟ್ಟಿದ್ದಾರೆ, ನಾನು ಜೋಬಲ್ಲಿ ಇಟ್ಕೊಂಡಿದ್ದೀನಿ, ಸ್ಕೂಲಲ್ಲಿ ಹೋಗ್ಬಿಟ್ಟಿದ್ದೀನಿ. ಅವತ್ತು ನಮ್ಮ ಕ್ಲಾಸ್ನಲ್ಲಿ ಯಾರೋ ಕಳ್ತನ ಮಾಡಿಬಿಟ್ಟಿದ್ದಾರೆ. ನಮ್ಮ ಜೋಬೆಲ್ಲ ಚೆಕ್ ಮಾಡ್ತಾ ಇದ್ದಾರೆ, ಜೋಬಲ್ಲಿ ಲವ್ ಲೆಟ್ರ್ ಸಿಗಾಕೊಂಡ್ಬಿಡ್ತು. ಅದು HM ಹತ್ರ ಹೋಗ್ಬಿಡ್ತು. ಯಾರಿಗೋ ಲೆಟ್ರ್ ಬರ್ದಿದ್ದಾಳೆ, ನಾನು ಇವತ್ತು ಸತ್ತೋಗ್ತಾ ಇದ್ದೀನಿ, ನೀನು ಸಿಕ್ಕಿಲ್ಲ ಅಂದರೆ ಇವಳು ಲೆಟ್ರ್ ಬರ್ದಿದ್ದಾಳೆ, ಯಾರಿಗೆ ಅಂತ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದ್ರೆ ಸರಿ, ನಮ್ಮ ತಂದೆ ತಾಯಿನ ಕರೆಸಿದ್ರು ಸ್ಕೂಲ್ಗೆ. ಈ ಥರ ನಿಮ್ಮ ಮಗಳು ಜೋಬಲ್ಲಿ ಲವ್ ಲೆಟ್ರ್ ಇದೆ, ಅವಳು ಇವತ್ತು ಅವ್ರು ಸಿಕ್ಕಿಲ್ಲ ಅಂದರೆ ಇವತ್ತು ಇವಳು ವಿಷ ಕುಡ್ದು ಸಾಯ್ತಾ ಇದ್ದಾಳೆ, ಏನು ಮಾಡ್ತಾ ಇದ್ದೀರಾ ನೀವು? ಅವಾಗ ಅವ್ರು ಹೇಳಿದ್ರು, ಇಲ್ಲ ಅದು ನಮ್ಮ ಸೊಸೆನೇ ಕೊಟ್ಟಿರೋದು, ಅವರು ಲವ್ ಮಾಡ್ತಾ ಇದ್ದಾರೆ, ಅವ್ರ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇಲ್ಲ ಹೆಣ್ಣು, ಅದಕ್ಕೆ ಅವಳೇ ಲವ್ ಲೆಟರ್ ಪಾಸ್ ಮಾಡೋದು. ಏನು ಸರ್, ಏನು ಚೈಲ್ಡ್ ಮ್ಯಾರೇಜ್ ಥರ ಇದಿಲ್ಲ ಸರ್, ಏನು ವಯಸ್ಸು ಸರ್? ಸರ್ ಅವಳು ಇವತ್ತಿಗೂ ಹಂಗೆ ಇದ್ದಾಳೆ ಸರ್. ಅವಳು ಇವತ್ತಿಗೂ ಅವಳು ಚೈಲ್ಡ್ ಥರನೇ ಇದ್ದಾಳೆ, ಚಿಕ್ಕ. ನನ್ನ ಅದೇ ನಾನು ಹೇಳಿದ್ನಲ್ಲ, ಅವಳಿಗೆ ಇವತ್ತಿನ ತನಕ ನಾನು ಲವ್ ಮಾಡ್ತೀನಿ ಅಂತ ಹೇಳೇ ಇಲ್ಲ. ಅಷ್ಟು ಧೈರ್ಯ ಇವತ್ತಿಗೂ ಇಲ್ಲ ನನಗೆ. ಯಾಕೆ ಅಂತ ಕೇಳಿ, ಅವ್ಳು ನೋಡೋಕೆ ಮಾಧುರಿ ದೀಕ್ಷಿತ್ ಥರ ಇರ್ತಾಳೆ, ನನ್ನ ನೋಡಿ ನಾನು ಹೆಂಗೆ ಒಳಗೋಗಿಲ್ಲ ಐ ಲವ್ ಯು ಅಂತ ಹೇಳಿ. ಅದು ಹೆಂಗೆ ಒಂದು ಮಿರಾಕಲ್ ಅವಳು ನನಗೆ ಸಿಕ್ಕಿರೋದು. ಅವರು ತುಂಬ ಎಲ್ಲ ಓದಿರೋಂಥ ಪ್ರತಿಯೊಬ್ಬರು ಅವ್ರ ಮನೇಲಿ ಎಲ್ಲರೂ ಡಾಕ್ಟ್ರೇಟ್ ತೊಗೊಂಡಿರೋರು, ತುಂಬ ದೊಡ್ಡ ಫ್ಯಾಮಿಲಿ ಅದು. ನಾನೊಬ್ಬ ಮ್ಯೂಸಿಷಿಯನ್ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ನನ್ನ ಇಷ್ಟಕ್ಕೂ ಕಾರಣ ನಾನು ಹೇಳ್ತೀನಿ, ಅವಳು ಇಷ್ಟು ಸಪೋರ್ಟ್ ಮಾಡಿ ನನ್ನನ್ನೇ ಮದುವೆ ಆಗಿದ್ದಾಳೆ ಅಂದರೆ ನಿಜವಾಗ್ಲೂ ಗ್ರೇಟೆಸ್ಟು. ಈ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದಕ್ಕೆ ಕಾರಣ ಒಬ್ಬರೇ, ಮೇಜರ್ ಹೇಳ್ತಾರಲ್ಲ ಅದೇನು ಅಂತ, ಅದು ನಾನು ಹೇಳ್ತೀನಿ. ಸಾಧ್ಯನೇ ಇಲ್ಲ ಸರ್. ಯಾಕಂದ್ರೆ ನನ್ನನ್ನು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೇಳ್ತಾರೆ, ನನ್ನ ಹೆಂಡ್ತಿ ನೋಡಿದ ತಕ್ಷಣ ಇವ್ರು ನಿನ್ನ ಲವ್ ಮಾಡಿದ್ರ ಅಂತ ಕೇಳ್ತಾರೆ. ಎಷ್ಟೋ ನೋಡಿದವ್ರಲ್ಲೇ ಕೇಳಿದ್ದಾರೆ. ಯಾಕೆಂದ್ರೆ ಅದು ಹಂಗಿದ್ದಾಳೆ ಅವಳು, ಹಂಗಿದ್ಲು, ಇವತ್ತು ಹಂಗೆ ಇದ್ದಾಳೆ ಅವಳು. ಅಫ್ಕೋರ್ಸ್ ನಿಮ್ಮ ಕಣ್ ಮುಂದೆ ಬರಲ್ಲ ಅಂದ್ಬಿಟ್ರು, ಫೋನಲ್ಲಿ ಸಿಕ್ಕಿದ್ದಾರೆ, ಮಾತಾಡ್ಸ್ಬಿಡಿ, ನಿಮ್ಮ ಬಗ್ಗೆ ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ ಇದೆ ಅಂತ. ಕೊಡಿದ ಹಲೋ, ಅವ್ರಿಗೆ ಸಿಕ್ತವ್ರ ಹತ್ರ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಬಟ್ ತುಂಬ ಒಳ್ಳೆ ಸರ್. ಅಯ್ಯೋ ಹಲೋ ಮೇಡಮ್. ಹಲೋ ಮೇಡಮ್, ರಮೇಶ್ ಇಲ್ಲಿ. ಸರ್ ನಮಸ್ತೆ ಸರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ನಿಮ್ಗೆ ನಾನು ಒಂದು ಕ್ವಶನ್ ಕೇಳಬೇಕು. ಹೇಳಿ. ನೀವು ನಾನು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ, ನೀವು ಹೀಗೆ ಇದ್ದೀರಾ. ನಿಮ್ ಹ್ಯಾಂಡ್ಸಮ್, ನಿಮ್ ಚಾಮ್ನೆಸ್, ಈ ಎನರ್ಜಿಗೆ ಏನ್ ಸೀಕ್ರೆಟ್? ಏನಲ್ಲ, ಎಲ್ಲ ನೋಡೋರು ನೋಟದಲ್ಲಿ ಇರುತ್ತಷ್ಟೇ. ಅಯ್ಯೋ ಏನೋ ಗೊತ್ತಿಲ್ಲ ಸರ್, ದಯವಿಟ್ಟು ಈ ಸೀಕ್ರೆಟ್ ನ ಸಾದೋರ್ ಕಿವಿಗ್ ಮಾತ್ರ ಹೇಳಿ. ಹೊಟ್ಟೆ ಕಮ್ಮಿ ಅಷ್ಟೇ ಅಷ್ಟೇ ಹೇಳಾಯ್ತಮ್ಮ. ಚೆನ್ನಾಗಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಚೆನ್ನಾಗಿ ತಿನ್ನಿ ಅಂತ ಹೇಳ್ತಾವ್ರೆ. ಮೇಡಮ್, ಏನೋ ಕಂಪ್ಲೇಂಟ್ ಇದೆ ಅಂದ್ರಲ್ಲ ಸಾಧು ಬಗ್ಗೆ, ಏನ್ ಕಂಪ್ಲೇಂಟ್? ಸರ್ ನಂದು ನಮಸ್ತೆ ತಿಳಿಸ್ಬಿಡಿ ಅವ್ರಿಗೆ, ಕೇಳಿದೆ ಅಂತ ಹೇಳಿ. ಹಾಗೇನಾದ್ರೂ ಇದ್ರೆ ನಮ್ಮ ಮನೆ ಅಡ್ರೆಸ್ ಕೊಟ್ಬಿಟ್ಟು ದಯವಿಟ್ಟು ಸಾಯಂಕಾಲ ಮನೆಗೆ ಸರ್ ಬರಕ್ಕೆ ನೋಡಿ ಸರ್, ನಿಮ್ಮ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ, ದಯವಿಟ್ಟು ನಿಮ್ಮ ಮನೆ ಅಡ್ರೆಸ್ ಹೇಳಿ ಸರ್. ಗೊತ್ತಾ ಸರ್ ನಿಮಗೆ? ಸರಿ, ಮನೆ ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ, ಆಮೇಲೆ ಬೇರೆ ಏನ್ ಗೊತ್ತಿಲ್ಲ ಮೇಡಮ್? ಸರ್ ಅವ್ರಿಗೆ ನಾನು ಕೇಳದೆ ಅಂತ ಹೇಳಿ ಸರ್, ಯಾಕಂದ್ರೆ ಅವ್ರು ಯಾವಾಗ್ಲೂ ನಾಟ್ ರೀಚಬಲ್. ಯಾವಾಗಲೂ ನಾಟ್ ರೀಚಬಲ್? ಅವರು ನಾಟ್ ರೀಚಬಲ್ ಆಗಿ 20 ವರ್ಷ ಆಗೋಯ್ತು ಸರ್. ನಾಟ್ ರೀಚಬಲ್ ಕರೆಕ್ಟ್, 20 ವರ್ಷ. 20 ವರ್ಷದಿಂದ ನಾಟ್ ರೀಚಬಲ್ ಸರ್. ನಾವು ಬಿಟ್ಟು ತಿಂದೀವಿ,
ಎಲ್ಲಾದ್ರೂ ರೌಂಡ್ ಹೊಡ್ಕೊಂಡು ಲಾಸ್ಟ್ ಬರ್ತೀರಾ ಅಂತ ಗೊತ್ತು, ಅದಕ್ಕೆ ಬಿಟ್ಬಿಟ್ಟಿದೀವಿ ನಾವು. ಒಂದು ಹೇಳ, ನಾನು ನಾಟ್ ರೀಚಬಲ್ ಆಗೋದಕ್ಕೆ ನನ್ನ ಫ್ಯಾಮಿಲಿನೇ ಕಾರಣ ಸರ್. ಯಾಕೆಂದ್ರೆ ನಾನೊಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ. ಆ ಸಿನಿಮಾ ತೆಗೆದಾಗ ಏನಾಯ್ತು ಅಂದ್ರೆ ಇರೋ ಬರೋ ದುಡ್ಡೆಲ್ಲ ಹೊರಟೋಯ್ತು. ಒಂದು ಚಪ್ಪಲಿನೂ ಇಲ್ದಂಗೆ ರೋಡಲ್ಲಿ ಓಡಾಡ್ತಿದ್ದೆ. ಅದಕ್ಕೆ ಮುಂಚೆ ನನ್ನ ಹೆಂಡತಿ ನನ್ನ ಮದುವೆ ಆಗಿದ್ದು ಒಂದೇ ಕಾರಣಕ್ಕೆ, ನಾನು ಒಳ್ಳೆ ಮ್ಯೂಸಿಷಿಯನ್ ಅಂತ. ಸಿನಿಮಾಲಿ ಆ್ಯಕ್ಟ್ ಮಾಡಿದಾಗ ಅವಳಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆಯಿತು ಅಂತ ನಿಲ್ಲಿಸ್ಬಿಟ್ಟೆ. ಅದಾದ್ಮೇಲೆ ಒಂದು ಸಿನಿಮಾ ತೆಗೆದೆ ನಂಬರ್ 1 ಅಂತ. ಆದರೆ ಎಲ್ಲ ದುಡ್ಡು ಹೊರಟೋಯ್ತು. ಸೊ ಇದನ್ನು ತುಂಬ ದೊಡ್ಡ ಸಾಲಗಾರ ಆಗ್ಬಿಟ್ಟೆ ನಾನು. ಸರ್ ಈಗ ಏನಂದರೆ ನಾವೆಲ್ಲ ದುಡ್ಡು ತೊಗೊಂಬಂದವರಲ್ಲ, ಒಂದೊಂದು ರೂಪಾಯಿನ ನಾವೇ ಸಂಪಾದನೆ ಮಾಡಿ ಕೂಡಿಟ್ಟು ಜೀವನ ಮಾಡ್ತಾ ಇರೋರು. ಇವತ್ತಿಗೂ ಅಷ್ಟೇ. ಅಂಥ ಟೈಮಲ್ಲಿ ನಾನು ಒಂದು ತಪ್ಪು ಹೆಜ್ಜೆ ಏನಿಟ್ಟೆ ಅಂದರೆ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅಂದರೆ ಅದ್ರಲ್ಲಿ ಆಗುವಂಥ ಕಷ್ಟಗಳು ನಮ್ಗೆ ಗೊತ್ತಿಲ್ಲ. ಈ ಲಾಸ್ ಆದಮೇಲೆ ಏನೋ ಒಣಗತ್ತೆ ಅಂದಾಗ ನಮ್ಗೆ ಗೊತ್ತಿಲ್ಲ. ಸೊ ಎಲ್ಲ ಮಾಡಿ ಸಿನಿಮಾನೂ ಮಾಡಿದೆ. ಅದು ಸಿನಿಮಾನೂ ನಾನು ಸೇಲ್ ಮಾಡಿದಾಗ ಏನಾಗೋಯ್ತು, ಆವಾಗ ನನಗೆ ಏಟ್ ಬಿದ್ದುಬಿಡ್ತು. ನಾನು ಖರ್ಚು ಮಾಡಿದ್ದಕ್ಕೂ ಅದಕ್ಕೂ ತುಂಬ ಅಜಗಜಾಂತರ ಆಗೋಯ್ತು. ಸೊ ನನ್ನ ಮನೆಯೆಲ್ಲ ಜಪ್ತಿ ಆಗೋಯ್ತು. ನನ್ನ ಮನೆ ಅಡ ಇಟ್ಬಿಟ್ಟೆ. ಇದ್ದಿದ್ದು ಒಂದು ಗಾಡಿನೂ ಕೂಡ ನಾನು ಮಾರ್ಕೊಂಬಿಟ್ಟೆ. ಆ ಸ್ಟೇಜಿಗೆ ಬಂದು ಕಾಲಿಗೆ ಚಪ್ಪಲಿನೂ ಇಲ್ಲದೆ ಇರೋಂಥ ಒಂದು ಟೈಮ್ ಅದು. ಆವಾಗ ನಾನು ನನ್ನ ಹೆಂಡತಿ ಹತ್ರ ಮತ್ತೆ ಹೋಗಿ ಹೇಳಿದೆ, ನೋಡು ಇದೆಲ್ಲ ಸಾಲ ತೀರಿಸ್ಬೇಕು, ಆ ಜಾಗನ ವಾಪಸ್ ತೊಗೋಬೇಕು, ಇದು ನನ್ನ ಜವಾಬ್ದಾರಿ. ಇಲ್ವಾ ಇವತ್ತಿಗೆ ಮುಗಿದೋಯ್ತಲ್ಲ, ನಮ್ಮ ಜೀವನನೇ ಹೊಟ್ಟೋಯ್ತಲ್ಲ ಸರ್. ಏನಿಲ್ಲ, ಎರಡರಲ್ಲಿ ಒಂದು ಹೇಳ್ತೀನಿ. ಈಗ ನಾನು ಆ್ಯಕ್ಟ್ ಮಾಡಲೇಬೇಕು. ಅಲೋ ಹೇಮ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಸಾಧು ಕೋಕಿಲ್ ಅವರೇ ಹೈಲೈಟು ಅದರಲ್ಲಿ. ತುಂಬ ನೆಕ್ಸ್ಟು ಸಾಧು ಕೋಕಿಲವ್ರಿಗೆ ತುಂಬ ಸಿನಿಮಾಗಳು ಬರುತ್ತೆ. ನೀನು ಆ್ಯಕ್ಟ್ ಮಾಡಬೇಡ ಅಂತ ಹೇಳಿದ್ಯಾ. ನಾನು ಇವಾಗ ಆ್ಯಕ್ಟ್ ಮಾಡಲೇಬೇಕು, ಈ ಸಾಲೆಲ್ಲ ತೀರಿಸ್ಬೇಕು. ನನ್ನ ಮರ್ತು ಬಿಡ್ರಿ. ನನ್ನ ಮಕ್ಕಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ ನಾನು ಜೀವನ ಇಡ್ತೀನಿ. ಆದರೆ ನನ್ನ ಇವತ್ತು ನೀವು ಮರ್ತು ಬಿಡಬೇಕು. ಅವತ್ತಿಂದ ನಾನು ಮನೆಗೆ ಸರಿಯಾಗಿ ಹೋಗಿಲ್ಲ, ನಿದ್ರೆ ಮಾಡಿಲ್ಲ, ಫ್ಯಾಮ್ಲಿ ಕಡೆ ಇದು ಟೈಮ್ ಕೊಟ್ಟಿಲ್ಲ. 20 ವರ್ಷದಿಂದ ಇವತ್ತಿನ ತನಕ ನಾನು ಹಾಗೇ ಇದ್ದೀನಿ. ನಾನು ಟೈಮೇ ಕೊಟ್ಟಿಲ್ಲ ಮನೆಗೆ, ನನ್ನ ಫ್ಯಾಮ್ಲಿಗೆ, ನನ್ನ ಮಕ್ಕಳಿಗೆ. ಎಲ್ಲೋ ರಾತ್ರಿ ಬಂದಾಗ ಅವ್ನು ಎತ್ಕೊಂಡು ಒಂದು ಹಾಡು ಹೇಳೋದು, ಈ ಥರನೇ. 20 ವರ್ಷ ಅಂತಲ್ಲ, ನಾನು ಕರೆಕ್ಟಾಗಿ 5 ವರ್ಷದಲ್ಲಿ ನಾನು ಸಾಲ ತೀರಿಸಿದೆ. ತಿರ್ಗಾ ರಿಕವರಿ ಮಾಡಿದೆ, ತಿರ್ಗಾ ಆ್ಯಕ್ಟ್ ಮಾಡಿದೆ, ತಿರ್ಗಾ ಮ್ಯೂಸಿಕ್ ಮಾಡಿದೆ. ಪ್ರತಿಯೊಂದು ಅದೇ ಜಾಗನ ವಾಪಸ್ ತೊಗೊಂಡು ಅದೇ ಜಾಗದಲ್ಲಿ ಮನೆ ಕಟ್ಟಿ ನನ್ನ ಫ್ಯಾಮಿಲಿ ಇದ್ದೀವಿ. ಸೊ ನನ್ನ ಹೆಂಡತಿಗೆ ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವತ್ತಿಂದ ನಾಟ್ ರೀಚಬಲ್. ಯಾಕೆಂದರೆ ನನ್ನ ಫ್ಯಾಮಿಲಿನ ಚೆನ್ನಾಗಿ ಇಟ್ಕೋಬೇಕು, ನಾನು ಚೆನ್ನಾಗಿರ್ಬೇಕು, ತಿರ್ಗಾ ಬರಬೇಕು ವಾಪಸ್ಸು ಅನ್ನೋ ಕಾರಣಕ್ಕೆ ನಾನು ಅಲ್ಲಿಂದ ಹೊರಗೆ ಬಂದೆ. ಪ್ರತಿಯೊಂದು ಜವಾಬ್ದಾರಿನೂ ಅವಳು ತೊಗೊಂಡ್ಳು. ನಾನು ನಾಟ್ ರೀಚಬಲ್ ಆಗೋಕ್ಕೆ ಕಾರಣನೇ ಅವಳು. ಮೇಡಮ್ ಕೇಳಿಸ್ತಾ? ಮೇಡಮ್ ಕಂಪ್ಲೇಂಟ್ ಎಲ್ಲ ಒಂದೇ ಡೈಲಾಗ್ ಹೊಡೆದಾಕ್ಬಿಟ್ಟು ನಾವೇನು ಕೇಳಂಗೇ ಇಲ್ಲ. ಈಗ ಒಂದು ಕಂಪ್ಲೇಂಟ್ ಮಾತ್ರ ಆನ್ಸರ್ ಮಾಡಿದ್ದಾರೆ ಅವರು. ಒಂದ್ ಕೆಲಸ ಮಾಡಿ, ಏನ್ ಪನಿಷ್ಮೆಂಟ್ ಕೊಡ್ಬೇಕು ಹೇಳ್ಬಿಡಿ, ಮಾಡಿಸ್ಬಿಡ್ತೀವಿ. ಅವ್ರಗ ಏನಿಲ್ಲ, ಇನ್ ಮುಂದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ಮ್ಯೂಸಿಕ್ ಕಡೆ ಗಮನ ಕೊಡಕ್ಕೆ ಹೇಳಿ ಸರ್. ಇನ್ ಮುಂದೆ ಸೀರಿಯಸ್ ಆಗಿ ಮ್ಯೂಸಿಕ್ ಕಡೆ ಗಮನ ಕೊಡಿ ಸರ್. ಅವ್ರು ಮ್ಯೂಸಿಷಿಯನ್ ಆಗೇ ನೋಡ್ತಿದ್ದಾರೆ ನಿಮ್ಮನ್ನ, ನಿಮ್ಮ ಹೆಂಡತಿ ಇವತ್ತಿಗೂ ಹಂಗೆ ನೋಡ್ತಿದ್ದಾರೆ. ಇವತ್ತಿಗೂ ಇನ್ಫ್ಯಾಕ್ಟ್ ನಾವೆಲ್ಲ ಅಫ್ಕೋರ್ಸ್ ನಮ್ಮೆಲ್ಲ ಏನಾಗಿದೆ, ನಿಮ್ಮ ಕಾಮಿಡಿನ ಎಂಜಾಯ್ ಮಾಡಿ ನೀವು ಆಕ್ಟರ್ ಆಗಿ ನಮಗೆ ಆ ಇಮೇಜ್ ದೊಡ್ಡದಾಗಿ ಕಾಣ್ತಾ ಇದೆ. ಬಟ್ ನಿಮ್ಮಲ್ಲಿರೋ ಮ್ಯೂಸಿಷಿಯನ್ ಚಿಕ್ಕ ವಯಸ್ಸಿಂದ ಇವರೆಲ್ಲರೂ ಸಾಧುನ ನೋಡ್ತಾ ಇರೋದು ಒಬ್ಬ ಮ್ಯೂಸಿಷಿಯನ್ ಆಗಿ, ಅವರ ಕಲ್ಪನೆಯಲ್ಲಿ ಮ್ಯೂಸಿಷಿಯನ್ ಆಗಿದ್ರೆ ಮತ್ತೆ ಮ್ಯೂಸಿಕ್ ಮಾಡಬೇಕು ಅಂತ ನಿಮ್ಮ ಹೆಂಡತಿನ ಆಸೆ ಪಡ್ತಿದ್ದಾರೆ. ಇನ್ನು ಮ್ಯೂಸಿಕ್ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನ ಮಾಡಿ ಈಗ ನಿಮ್ಮ ಇಬ್ಬರು ಮಕ್ಕಳು ಸೃಜನ್ ಮತ್ತೆ ಸುರಾಗ್ ಸೃಜನ್ ಏನು ಮಾಡ್ತಾರೆ ಸರ್? ಸುರಾಗ್ ಅವನು ಕೂಡ ಮ್ಯೂಸಿಷಿಯನ್. ಆಮೇಲೆ ಅವನು ನನ್ನ ಪ್ರಕಾರ ಅವನು ಒಳ್ಳೆ ಡೈರೆಕ್ಟರ್ ಆಗ್ತಾನೆ, ತುಂಬ ತಲೆ ಇರೋನು ಅವನು ಸರ್. ಅದು ಅವನ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಸುರಾಗ್ ನನಗಿಂತ ಒಂದು ಲೆವೆಲ್ ದೊಡ್ಡವನು ಅಂತ ಹೇಳ್ಬೋದು ಅಷ್ಟೇ. ಅವ್ನು ಚಿಕ್ಕ ಹುಡುಗ ಆದರೂ ಕೂಡ ಅವನಿಗಿರೋ ಶಕ್ತಿ ಒಂದು 10% ನನಗಿಲ್ಲ. ಏನಪ್ಪ ಇಷ್ಟು ಹೋಗುತ್ತೆ ಅವ್ರು ಥ್ಯಾಂಕ್ಸ್ ಹೇಳ್ಬಿಡೋ. ಇಲ್ಲೇ ಇರಲ್ಲ, ಏನು ಆಗ್ಬೋದು ಅನ್ನೋದಕ್ಕಿಂತ ಅಲ್ಲ, ಅವನೇನು ಆಗ್ಬೋದು ಅನ್ನೋದಕ್ಕಿಂತ ಅವನು ತುಂಬ ಸಿಂಪಲ್ಲು. ಇಲ್ಲಿ ರೋಡಲ್ಲಿ ಮಲಗಿಸಿದ್ರು ಕೂಡ ಇಲ್ಲೇ ಮಲ್ಕೊತಾನೆ, ನೀವೇನು ಕೊಟ್ಟರು ಕೂಡ ಅಲ್ಲೇ ತಿನ್ಕೊತಾನೆ. ದೊಡ್ಡಸ್ತಿಗೆ ಅನ್ನೋದು ಏನೂ ಇಲ್ಲ. ಇವ್ರಿಗಂತೂ ಏನೂ ಗೊತ್ತೇ ಇಲ್ಲ ಪ್ರಪಂಚ. ಅವರಮ್ಮ ಒಂದು ಇಡೀ ಮಣ್ಣು ಹಿಡಿದು ಇದೇನು ಊಟ ಅಂತ ಕೊಟ್ಟರೆ ಇವನು ತಿಂತಾ ಇರ್ತಾನೆ. ಅಷ್ಟು ಅವ್ರ ತಾಯಿನ ನಂಬುವಂಥವ್ನು ಇವನು ಸೃಜನ್, ಅವ್ರ ತಂದೆನ ನಂಬುವವನು ಸುರಾಗ್. ಸೋ ನೈಸ್. ಅಂಡ್ ಇವರು ಮ್ಯೂಸಿಕಲ್ಲಿ ಭಾಳ ಇಂಟ್ರೆಸ್ಟ್ ಇದ್ದಿರ್ಬೇಕು ಹುಡುಗರಿಗೆ. ಈಸ್ ಕ್ಲಾಸಿಕಲ್ ಸಿಂಗರ್, ಹಿಂದೂಸ್ತಾನಿ ಸಿಂಗಿಂಗ್ ಮಾಡ್ತಾ ಇದ್ದಾನೆ. ಸುರಾಗ್ ಕೀಬೋರ್ಡ್ ಪ್ಲೇಯರ್. ಆಮೇಲೆ ಈಗ ಅವನು ಡೈರೆಕ್ಷನ್ ಇದರಲ್ಲಿ ಇದ್ದಾನೆ, ಮ್ಯೂಸಿಕ್ ಮಾಡ್ತಾ ಇದ್ದಾನೆ, ನನ್ನ ಜೊತೆನೇ ಇದ್ದಾನೆ. ಈಸ್ ವರ್ಕಿಂಗ್ ರೀ ರೆಕಾರ್ಡಿಂಗ್ ವಿತ್ ಮೀ. ಕಿರುಗೂರಿನ ಗಯ್ಯಾಳಿಗಳು ಅಂತ ಒಂದು ರೀ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಸುರಾಗು ಕೀಬೋರ್ಡ್ ನುಡಿಸ್ತಾ ಇದ್ದೀನಿ. ವೆರಿ ನೈಸ್. ಅಫ್ಕೋರ್ಸ್ ಸಾಧು ಹೋಗ್ತಾರೆ, ಅವ್ರ ಕಾಮಿಡಿ ಎಲ್ಲ ನಾವು ಸ್ಕ್ರೀನಲ್ಲಿ ನೋಡಿದೀವಿ. ಮನೇಲಿ ಹೇಗಿದಾರಪ್ಪ? ಮನೆಯಲ್ಲೂ ಸೇಮ್ ಕಾಮಿಡಿನೇ. ಅದಕ್ಕೆ ಥ್ಯಾಂಕ್ ಯು ರಾಜ. ನೀವೇ ಹೇಳಿದ್ರಿ
ವಿ ಮನೋಹರ್ ಅವರು ನಿಮ್ಮನ್ನ ಉಪೇಂದ್ರ ಅವರು ಪರಿಚಯ ಮಾಡಿಸಿದ್ರು, ಅದರ ಮೂಲಕ ನಿಮ್ಮ ಪ್ರಯಾಣ ಶುರು ಆಯಿತು ಅಂತ. ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ ನಮ್ಮ ಟೆಂಟಲ್ಲಿ. ಸಾಧು, ನಾವು ಹೋದ ಜನ್ಮದಿಂದ ಫ್ರೆಂಡ್ಸು, ನೆನಪಿದ್ಯಾ? ಹೋದ ಜನ್ಮದಲ್ಲಿ ನಾನು ಓ ಕುಸುಮ ಬಾಲೆ ಅಂತ ಒಂದು ಆಲ್ಬಮ್ ಮಾಡಿದ್ದೆ. ಆವಾಗ ಬೆಳಗಿಂದ 3 ಗಂಟೆವರೆಗೂ ಒಂದೇ ಸಾಂಗನ್ನು ಚಚ್ಚಿ ನನಗೆ ಭಯ ಹುಟ್ಟಿಸ್ಬಿಟ್ಟಿದ್ರಿ. ಆವಾಗಲಿಂದ ನೀವು ಸ್ವಲ್ಪ ಭಯೋತ್ಪಾದಕರೇ. ನಿಮ್ಮ ಹೆಸರು ಮಾತ್ರ ನಿಮ್ಗೆ ಸಾಧು, ಬಟ್ ನೀವು ಬಹಳ ಕಿಲಾಡಿ. ಆದರೆ ಕೇಡಿ ಅಲ್ಲ ಅಂತ ಗೊತ್ತು, ರೌಡಿ ಅಲ್ಲ ಅಂತ ಗೊತ್ತು. ನಿಮ್ಮ ಗೆಳೆತನ ಅಷ್ಟು ಹಳೆ ಇದು. ಯಶ್ ಪಿಕ್ಚರಲ್ಲಿ ನೀವು ಅದ್ಭುತವಾದ ಸಾಂಗ್ ಕೊಟ್ರಿ, ಆಮೇಲೆ ಅದರಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡಿದ್ರಿ. ಅದು ನೋಡಿ ಇವತ್ತಿಗೂ ನೆನೆಸ್ಕೊಂಡು ನಾನು ನಗ್ತಿರ್ತೀನಿ. ನಂದೇ ನಿರ್ದೇಶನದ ಓಮಲ್ಲಿಗೆಯಲ್ಲಿ ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿ ಕೊಟ್ರಿ. ನಂದು ಹಲವಾರು ಚಿತ್ರಗಳಿಗೆ ನನ್ನ ಪ್ರಾರಂಭದ ದಿನಗಳಲ್ಲಿ ನೀವೇ ಕೀಬೋರ್ಡ್ ನುಡಿಸಿ ಅನೇಕ ಸಿನಿಮಾಗಳಿಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನನಗೆ ಸಹಕಾರ ಕೊಟ್ರಿ. ಇವತ್ತಿಗೆ ನೀವು ಮ್ಯೂಸಿಕ್ ಡೈರೆಕ್ಟ್ರು ಜೊತೆಗೆ ಆ್ಯಕ್ಟ್ರು ಕೂಡ ಆಗಿ ಇಡೀ ಕರ್ನಾಟಕದ ಮನೆಗೂ ಇಷ್ಟವಾದಂಥ ಒಬ್ಬ ಕಲಾವಿದ ಆಗಿದ್ರಿ. ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಟಿ ವಿಯಲ್ಲಿ ನೀವು ಬಂದಾಗೆಲ್ಲ ನಾವೆಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡಿ ನಗ್ತೀವಿ. ನಮ್ಮ ಮನೆಯವರೆಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ. ನಿಮಗೆ ಯಾವತ್ತೂ ಯಶಸ್ವಿ ಸಿಗ್ತಾ ಇರಲಿ. ಇನ್ನೂ ಹೆಚ್ಚು ಚಿತ್ರಗಳಿಗೆ ಸಂಗೀತ ಜೊತೆಗೆ ನಿರ್ದೇಶನ ಮತ್ತು ಆ್ಯಕ್ಟಿಂಗ್ ಇಷ್ಟು ಮಾಡಿ ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡಿ ಅಂತ ನನ್ನ ಪ್ರೀತಿಯ ಹಾರೈಕೆ. ಎಷ್ಟು ಜನಕ್ಕೆ ಇವ್ರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಏನೇನಾಗಿದೆ? ಮನೋಹರ್ ಅವ್ರ ಮನೆಯಿಂದ ಎಂಥ ಪ್ರತಿಭೆಗಳು ಬಂದಿದೆ ಏನು ಸರ್? ಅವರು ಉಪೇಂದ್ರ ಅವ್ರನ್ನ ಕರ್ಕೊಂಡ್ಬಂದವರು ಮನೋಹರ್ ಅವರೇ ಅಂತ. ಅಲ್ಲ, ಎಷ್ಟೊಂದು ಜನ ನಾನು ಮೀಟ್ ಮಾಡಿದವರು, ಈ ವೇದಿಕೆಯಲ್ಲಿ ಬಂದವರು, ಸರ್ ಮನೋಹರ್ ಅವರು ನನಗೆ ಅವ್ರ ಮನೆಯಿಂದ ನಾನು ಬಂದೆ ಎಷ್ಟು ಜನ ಹೇಳಿದ್ದಾರೆ ನನಗೆ. ಹೌದು ಸರ್, ನಾನು ಸುಮಾರು ಸಿನಿಮಾ ಇವಾಗ ನಾನು ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗೋದಕ್ಕೆ ಅವರೇ ಕಾರಣ ಅಲ್ವಾ? ಯಾಕೆಂದ್ರೆ ಅವ್ರು ಬಿಸಿ ಶೆಡ್ಯೂಲ್ ಇರ್ಬೋದು, ಉಪೇಂದ್ರ ಅವ್ರನ್ನ ನನ್ನ ಇಂಟ್ರೊಡ್ಯೂಸ್ ಮಾಡಿದವರೇ ಅವರು. ಅಂಡ್ ಆ ಉಷ್ ಫಿಲ್ಮ್ ಏನಾಯ್ತು, ಅದ್ರ ಬಗ್ಗೆ ಏನು ನೆನಪಿದೆ ಈಗ ನಿಮಗೆ? ಉಷ್ ಸಿನಿಮಾ ಮನೋಹರ್ ಅವ್ರ ಹತ್ರ ಹೇಳಿ ನನ್ನ ಕರ್ಕೊಂಡೋಗ್ಬಿಟ್ರು. ಉಪೇಂದ್ರ ಅವರು ಕರ್ಕೊಂಡೋಗಿ ತಿಂಗಳನ್ಗಟ್ಲೆ ಅದು ಕಂಪೋಸಿಂಗು. ಮಧ್ಯದಲ್ಲಿ ಅವ್ರು ಸಿನಿಮಾ ಮಾಡಲ್ಲ ಅಂತಲೂ ಬಿಟ್ಟರು. ಉಪೇಂದ್ರ ಅವರು ಗಾಡಿ ತೊಗೊಂಡು ಮನೆಗೆ ಹೋಗ್ಬಿಟ್ಟಿದ್ರು. ಅವ್ರಿಗೂ ನಮ್ಮಷ್ಟೇ ಅವರು ಬಡತನದಲ್ಲಿ ಬಂದವರು. ಆ ಟೈಮಲ್ಲಿ ಇನ್ನೂ ಪ್ರಾಬ್ಲಮ್ಸು. ನಾನೇನು ಟ್ಯೂನ್ ಮಾಡಿದ್ರು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಅವ್ರಂತರ ಆವಾಗಲೂ ಅಷ್ಟೇ, ಇವತ್ತಿಗೂ ಅನ್ಸ್ಯಾಟಿಸ್ಫೈಡ್ ಅಂತ ಹೇಳ್ತಾರಲ್ಲ, ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗದೇ ಇರೋಂಥ ಒಬ್ಬ ಮನುಷ್ಯ ಉಪೇಂದ್ರನೇ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಒಂದು ಶಾರ್ಟ್ ತೆಗಿಬಿಟ್ಟು ಸಾಧು, ಇನ್ನೊಂದು ತೆಗಿಬಿಡೋಣ, ಇನ್ನೊಂದು ತೊಗೊಂಬಿಡೋಣ, ಚೆನ್ನಾಗಿ ಬಂತ, ಇನ್ನೊಂದ್ಸಲಿ ನೋಡ್ರಿ, ಎಡಿಟಿಂಗ್ ನೋಡ್ರಿ, ಆಮೇಲೆ ಬೇಕಾದ್ರೆ ಇನ್ನೊಂದು ತೆಗಿಯೋಣ ಅಂತ ಒಂದು ಕಲ್ಲು ಕೊಟ್ಬಿಟ್ಟು ಅದ್ರ ಹತ್ರ ಆ್ಯಕ್ಟ್ ಮಾಡು ಅಂದ್ರೆ ಮಾಡಿಸ್ಬಿಡ್ತಾರೆ ಅವರು. ಯಾಕಂದ್ರೆ ಏನೋ ಮಾಡಿ ಅದು ಎದ್ದುಬಿಟ್ಟು ಬಿಟ್ಬಿಡ ನನ್ನ ಅಂತ ಹಿಂಗೆ ಡ್ಯಾನ್ಸ್ ಮಾಡಿಬಿಡ್ಬೇಕು. ಆ ಥರ ಕೆಪಾಸಿಟಿ ಇದ್ದವರು ಉಪೇಂದ್ರ ಅವರು. ಕಂಪೋಸ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ನೋಡಿ ನಗೋರು ನನ್ನ ನೋಡಿ ಅವರು. ಮನೆಗೆ ಒಂದಿನ ನಾವು ಅಸಿಸ್ಟೆಂಟ್ಗಳೆಲ್ಲ ಕಳಿಸ್ಬಿಟ್ಟಿದ್ರು ಕಾರಲ್ಲಿ. ಉಪೇಂದ್ರ ಅವ್ರೇನೋ ಸಾಂಗ್ ಸರಿ ಇಲ್ವಂತೆ, ಅದನ್ನು ಹಾಡು ಬೇರೆ ಮಾಡ್ಬೇಕಂತ ಬನ್ನಿ ಶೂಟಿಂಗಲ್ಲಿದ್ದಾರೆ. ಯಪ್ಪಂದು ತಿರ್ಗ ಸ್ಟಾರ್ಟ್ ಆಯ್ತಾರಪ್ಪ ನಮಗೆ ಅಂದ್ಬಿಟ್ಟು ಹೆಂಗೋ ಮಾಡಿ ಹೋದ್ರೆ ಬಟ್ಟೆಲ್ಲ ತೆಗೆದು ಅದ್ಯಾವುದೋ ಒಂದು ಗೌನ್ ಹಾಕಿ ಮೀಸೆಲ್ಲ ಹಾಕಿ ಪಟ್ರ ಅಂತ ಕರ್ಕೊಂಬಂದು ಸ್ಟೇಜ್ ಮೇಲೆ ಇದರಲ್ಲಿ ಶೂಟಿಂಗಲ್ಲಿ ನಿಲ್ಲಿಸ್ಬಿಟ್ರು. ಆ್ಯಕ್ಟ್ ಮಾಡು ನೀನು ಅಂತ. ಪಕ್ಕದಲ್ಲಿ ಕಾಶಿನಾಥ್ ಅವರು ಇದ್ದಾರೆ, ಅವ್ರ ಮುಂದೆ ನಾನು ಏನು ಆ್ಯಕ್ಟ್ ಮಾಡೋದು? ಸುಮ್ಮನೆ ನಮ್ಮ ಗುರುಗಳು, ನಮ್ಮ ಜಾನ್ ಲೀವರ್ ಅವರು ನಮ್ಮ ಗುರುಗಳು, ಅವ್ರದ್ದು ಯಾವಾಗಲೂ ಕ್ಯಾಸೆಟ್ಗಳು ನೋಡೋದು, ಸುಮ್ಮನೆ ಒಂದು ರಿಯಾಕ್ಷನ್ ಬಿಟ್ಟರೆ ಅಲ್ಲಿ ವರ್ಕೌಟ್ ಆಗೋಯ್ತು. ಸೊ ಅವತ್ತಿಂದ ಆ್ಯಕ್ಟಿಂಗ್ ಶುರು. ಅದಾದ್ಮೇಲೆ ಓಂ ಸಿನಿಮಾ, ಅದ್ರಲ್ಲಿ ಇನ್ನೂ ಹೆವಿ. ಅದಾದ್ಮೇಲೆ ಮನೋಹರ್ ಅವ್ರದ್ದು ಇದು ಓಮಲ್ಲಿಗೆ ಫೋಟೋಗ್ರಾಫರ್. ಇವತ್ತಿಗೂ ನನ್ನ ಹಳ್ಳಿಗಳ ಕಡೆ ಹೋಗ್ಲಿ ಪ್ರತಿಯೊಬ್ರು ನನ್ನ ಗುರುತಿಸದೆ ಮುಸ್ತಫಾ ಅಂತ. ಮುಸ್ತಫಾ ರೈಟ್ ನಾವು ಹುಷ್ ನಿರ್ದೇಶಕರು ಉಪೇಂದ್ರ ಅವರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ಕೇಳಿ. ಸಾಧು ಒಂದೇ ಮಾತ್ರ ಹೇಳ್ಬೇಕಾದ್ರೆ ಮಲ್ಟಿ ಟ್ಯಾಲೆಂಟೆಡ್ ವರ್ಸಟೈಲ್ ಆರ್ಟಿಸ್ಟ್ ಅವರು. ದ ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್ ಅಂತ ಹೆಸರು ಮಾಡಿದಂಥವ್ರು. ಸುಮ್ಮನೆ ಹಿಂಗೆ ಕೈ ಬೆರಳಿಟ್ರೆ ಸುಲಲಿತವಾಗಿ ಆ ಥರ ಮ್ಯೂಸಿಕ್ ಬರೋದು ಅವರ ಇದರಿಂದ. ಅಂಥ ಅದ್ಭುತವಾದ ಮ್ಯೂಸಿಷಿಯನ್ನು. ನನ್ನ ಲೈಫಲ್ಲಿ ತುಂಬ ಕಾಂಟ್ರಿಬ್ಯೂಷನ್ ಇರೋದು ಸಾಧು ಅಂತವ್ರದ್ದು. ನಾವೆಲ್ಲ ಅವ್ರನ್ನ ಸಾಧು ಮಹಾರಾಜ್ ಅಂತಲೇ ಕರಿತೀವಿ, ವಿತ್ ರೆಸ್ಪೆಕ್ಟ್ ಅವ್ರಿಗೆ. ಉಶ್ಯು ಆ ಸಿನಿಮಾ ಹಿಟ್ ಆಗೋಕ್ಕೆ ಮ್ಯೂಸಿಕ್ಕು ತುಂಬ ಪ್ರಮುಖವಾದ ಕಾರಣ. ನನ್ನ ಅದೃಷ್ಟ ಅಂತ ಹೇಳ್ಬೇಕು. ಅವರು ಉಶ್ಯು ಸಿನಿಮಾ ಮಾಡಿದ್ದವರು. ಅದ್ರ ಜೊತೆಲಿ ಅವ್ರು ಆ್ಯಕ್ಟಿಂಗು ಮಾಡಿದ್ರು. ಆವಾಗಲೇ ಗೊತ್ತಾಗಿದೆ ಎಂಥ ಗ್ರೇಟ್ ಆರ್ಟಿಸ್ಟ್ ಅವರು ಅಂತ. ಅವ್ರು ಬಂದರೆ ಸಿಳ್ಳೆ ಚಪ್ಪಲಿ ಹೊಡೆದು ನಗ್ತೀರಾ ನೀವು. ಅವ್ರದ್ದೇ ಆಗ್ಬಿಡ್ತೀವಿ. ಇನ್ನೂ ನೂರಾರು ಸಿನಿಮಾಗಳು ಅವ್ರು ಮಾಡಲಿ, ಇದೇ ಥರ ಜನಗಳನ್ನ ನಕ್ಕು ನಲಿಸ್ಲಿ. ಆಲ್ ದಿ ಬೆಸ್ಟ್ ಸಾಧು, ಯು ಆರ್ ರಿಯಲಿ ಜೀನಿಯಸ್. ಈ ಒಂದೊಂದು ಒಬ್ಬೊಬ್ರ ಲೈಫಲ್ಲಿ ಒಂದು ಕಲ್ಲುಗಳನ್ನ ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ ಅಂತಾರಲ್ಲ ಸರ್, ಆ ಥರ ನನ್ನ ಜೀವನದಲ್ಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾಗಲಿ, ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದಾಗಲಿ, ಒಬ್ಬ ಡೈರೆಕ್ಟರ್ ಆಗಿದ್ದಾಗಲಿ, ಅದು ಒಬ್ಬರೇ ಗಾಡ್ ಫಾದರ್ ಉಪೇಂದ್ರ ಅವರು.
ಯಾಕಂದರೆ ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದು ಅವರೇ, ನನ್ನಲ್ಲೊಬ್ಬ ಕಲಾವಿದ ಇದ್ದಾನೆ ಅಂತ ತೆಗೆದು ಒಬ್ಬ ಆ್ಯಕ್ಟ್ ಮಾಡ್ಸಕ್ಕೆ ಮಾಡಿದ್ದು ಅವರೇ. ಯಾವುದು ರಕ್ತ ಕನ್ನಡ ಟೈಮಲ್ಲಿ ನಾನು ಮ್ಯೂಸಿಕ್ ಮಾಡೋದಕ್ಕೆ ಅಂತ ಹೋಗಿದ್ದೆ, ನನ್ನನ್ನು ಅದರಿಂದ ತಿರ್ಗಾ ಡೈರೆಕ್ಟ್ರಾಗಿ ಬಡ್ತಿ ಕೊಟ್ಟವರು ಅವರೇ. ಸೊ ಈ ಸ್ಟೇಜ್ಗೆ ಕಾರಣ ಉಪೇಂದ್ರ ಅವರೇ, ಇನ್ನೇನು ಸಾಧು ಕೋಕಿಲ ಮಾಡಿದ್ದವರೇ, ಕೋಕಿಲ ಸಾಧು ಮಾಡಿದ್ದವರೇ. ಈ ನಿಮ್ಮ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ನಾವೆಲ್ಲರೂ ಭಾಳ ಮೆಚ್ಚುಗೆ ನಿಮಗೆ. ಪರ್ಸನಲ್ ನಾನು ಹೇಳಿದ್ದೀನಿ, ಎಲ್ಲರೂ ಹೇಳ್ತಾನೆ ಇರ್ತಾರೆ. ರೀ ರೆಕಾರ್ಡಿಂಗ್ ನಿಮ್ಮ ದೊಡ್ಡ ಸ್ಟ್ರೆಂತು. ಅದು ನಾನು ಕಲ್ತಿದ್ದೆ ಸರ್, ನಮ್ಮ ಗುರುಗಳು. ಅದ್ರ ಫಸ್ಟ್ ಹೆಸರು ಹೇಳೋಕ್ಕೆ ನಾನು ಒಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತ ಬಂದಾಗ ಗುಣಸಿಂಗ್ ಅವರು, ಗ್ರೇಟ್ ಫ್ಲೂಟಿಸ್ಟ್ ಅವರು, ಗ್ರೇಟೆಸ್ಟ್ ಕಂಡಕ್ಟರ್ ಅವರು. ಅವ್ರ ಹತ್ರ ಸುಮಾರು ಕಲಿತೆ ಸರ್. ನಾನು ಸುಮ್ಮನೆ ನುಡಿಸ್ತಾ ಇರಲಿಲ್ಲ, ರೆಕಾರ್ಡಿಂಗ್ಗಳಿಗೆ ಹೋದ ಕೂಡ ಇವ್ರು ಏನು ಮಾಡ್ತಾರೆ, ಯಾಕೆ ಇಷ್ಟು ಗುಣಸಿಂಗ್ ಅಂದರೆ ಏನು ಅಷ್ಟು ಏನು ಫೇಮಸ್ಸು ಅಂತ. ಎರಡನೇದು ನಮ್ಮ ವೈದ್ಯನಾಥನವರು, ಎಲ್ ವೈದ್ಯವರು, ಅವ್ರ ಹತ್ರ ಕಲ್ತಿದ್ದು. ಮೂರನೇದು ನೋಡಿ ಕಲ್ತಿದ್ದು ಇಳೆಯರಾಜ ಅವರು. ಅವ್ರ ಹತ್ರ ನಾನು ಶಿಷ್ಯ ಅಲ್ಲ, ಆದರೂ ಕೂಡ ಇವ್ರು ಯಾಕೆ ಈ ಥರ ಮ್ಯೂಸಿಕ್ ಮಾಡ್ತಾರೆ, ರೀ ರೆಕಾರ್ಡಿಂಗ್ ಅಂದ್ರೆ ಏನು, ಎಲ್ಲಿ ಅವ್ರು ತೊಗೊಳ್ತಾರೆ, ಅದು ಪಾಯಿಂಟ್ ಯಾವುದು, ಮ್ಯೂಸಿಕ್ ಒಂದು ವಿಷುವಲ್ಗೆ ಮ್ಯೂಸಿಕ್ಕು ಅಷ್ಟು ಎಬ್ಬಿಸುತ್ತೆ ಒಂದು ಸೀನ್ ಅಂದರೆ ಎಲ್ಲಿ ಇವ್ರು ತೊಗೊಳ್ತಾರೆ ಆ ಮ್ಯೂಸಿಕ್ನ ಅಂತೇಳಿ ನೋಡಿ ನೋಡಿ ಕಲ್ತಿದ್ದು ಇಳೆಯರಾಜ ಅವರು. ಲವ್ಲಿ. ನಮ್ಮ ಗಾಯಕರು ಗಾಯಕಿಯರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ವೀಕೆಂಡ್ ಟೆಂಟಲ್ಲಿ ನೋಡಿ. ಹಾಯ್ ಸಾಧು. ಸಾಧು ಸರ್ ಹಾಯ್. ಹಾಯ್ ಸಾಧು ಅವರೇ. ಹಾಯ್ ಸಾಧು ಸರ್. ಅವರ ಮೊದಲನೇ ಪ್ರಾಜೆಕ್ಟ್ಸು ಆ್ಯಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಬಂದಿದ್ದ ಸಮಯದಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಆವಾಗ ನಾನು ಟ್ರ್ಯಾಕ್ಸ್ ಹಾಡ್ತಿದ್ದೆ. ಇಟ್ ವಾಸ್ ಅ ವಂಡರ್ಫುಲ್ ಮ್ಯೂಸಿಕಲ್ ಫ್ರೆಂಡ್ಶಿಪ್. ನಿಮ್ಮ ಜೊತೆ ಅತ್ಯಂತ ಜಾಸ್ತಿ ಕೆಲಸ ಮಾಡಿರೋ ಕೆಲವೇ ಗಾಯಕರಲ್ಲಿ ನಾನೊಬ್ಳು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಇನಿಷಿಯಲ್ ಪೀರಿಯಡಲ್ಲಿ ಯು ಹ್ಯಾವ್ ಗಿವನ್ ಮಿ ಸೋ ಮೆನಿ ಸಾಂಗ್ಸ್. ನನ್ನ ಕೆರಿಯರ್ನ ಶೇಪ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸಾಧು ಸರ್ ನಾನು ಫಸ್ಟ್ ಭೇಟಿ ಮಾಡಿದ್ದು ದಾಸ ಚಿತ್ರದ ಸಾಂಗ್ ರೆಕಾರ್ಡಿಂಗಲ್ಲಿ. ಅಲ್ಲಿ ನಾನು ಕೋರಸ್ ಹಾಡಕ್ಕೆ ಹೋಗಿದ್ದೆ. ಅವತ್ತು ನನ್ನ ವಾಯ್ಸ್ ಅವ್ರಿಗೆ ಭಾಳ ಇಷ್ಟ ಆಗಿತ್ತು. ಸೊ ಇದು ಕೇಳಿಸ್ಕೊಂಡ್ಮೇಲೆ ರಾಕ್ಷಸ ಚಿತ್ರದಲ್ಲಿ ನನಗೆ ಅವರು ಅವಕಾಶ ಕೊಟ್ಟರು ಪ್ಲೇಬ್ಯಾಕ್ ಸಿಂಗರ್ ಆಗಿ. ಎಕ್ಸ್ಟ್ರೀಮ್ಲಿ ಗಿಫ್ಟೆಡ್, ಒಂಥರ ಡೆಡಿಕೇಟೆಡ್ ಗಿಫ್ಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ವೆಲ್, ನಮಗೆ ಗೊತ್ತಿರೋ ಹಾಗೆ ಐ ಥಿಂಕ್ ಈಸ್ ಒನ್ ಆಫ್ ಇಂಡಿಯಾಸ್ ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್ಸ್ ಆ ಟೈಮಲ್ಲಿ. ನೀವು ಒಂದು ಬಂಡಲ್ ಆಫ್ ಟ್ಯಾಲೆಂಟ್ ಇದ್ದ ಹಾಗೆ. ನಿಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಂದರೆ ಒಬ್ಬ ಸಿಂಗರ್ ಇದ್ದಾನೆ, ಮ್ಯೂಸಿಕ್ ಡೈರೆಕ್ಟರ್ ಇದ್ದಾನೆ, ಆ್ಯಂಡ್ ಒಬ್ಬ ಒಳ್ಳೆ ಆರ್ಟಿಸ್ಟ್ ಇದ್ದಾನೆ. ನಿಮ್ಮನ್ನು ನೋಡ್ಬಿಟ್ರೆ ಸಾಕು ನಮಗೆ ಇಡೀ ಫಿಲ್ಮ್ ಇಂಡಸ್ಟ್ರಿ ನೋಡಿದಂಗೆ ಲೆಕ್ಕ. ಸಾಧು ಮ್ಯೂಸಿಕಲ್ಲಿ ಆಸ್ ವೆಲ್ ಎಸ್ ನಟನೆ ಇದೇ ರೀತಿ ಮಿಂಚ್ತಾ ಇರಲಿ ಅನ್ನೋದೇ ನಮ್ಮೆಲ್ಲರ ಆಸೆ. ಆಲ್ ದಿ ಬೆಸ್ಟ್ ಯು ಸರ್. ಸರ್ ಪ್ಲೀಸ್ ಮ್ಯೂಸಿಕ್ ಡೈರೆಕ್ಷನ್ ಕಂಟಿನ್ಯೂ ಮಾಡಿ, ಇನ್ನೂ ಬಹಳಷ್ಟು ಸಿನಿಮಾಗಳು ಮ್ಯೂಸಿಕ್ ಮಾಡಿ ಹಾಗೆ ನಮ್ಮನ್ನು ಹಾಡಿಸಿ. ಬಿಕಾಸ್ ಇಟ್ ಇಸ್ ಸಚ್ ಅ ನೈಸ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು. ಆಲ್ ದಿ ವೆರಿ ಬೆಸ್ಟ್ ಸಾಧು ಕೋಕಿಲ. ಲವ್ ಯು ಸರ್. ನಿಮ್ಮ ಸಂಯೋಜನೆಗೆ ಧನಿಯಾದ ಕೋಗಿಲೆಗಳೆಲ್ಲ ಮಾತಾಡಿದ್ದಾರೆ. ಅವ್ರ ಬಗ್ಗೆ ನೀವೇನು ಹೇಳ್ತೀರಿ? ಅವ್ರಲ್ಲ ಗ್ರೇಟ್ ಸಿಂಗರ್ಸ್ ಸರ್, ಅವರೆಲ್ಲ ದೊಡ್ಡ ಸಿಂಗರ್ಸ್. ಅವ್ರು ನನ್ನ ಬಗ್ಗೆ ಮಾತಾಡ್ತಾರೆ ಅಂದರೆ ನಾನು ಏನು ಮಾಡ್ತಿದ್ದೆ ಅಂದರೆ ನನಗೇನು ಬೇಕೋ ಅದನ್ನು ತೊಗೊಳ್ತಾ ಇದ್ದೆ ಅಷ್ಟೇ. ಅವ್ರೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಾನು ಗ್ರೇಟ್ ಅದೇ. ರೈಟ್, ಅಫ್ಕೋರ್ಸ್ ನೀವೇ ಒಬ್ರು ದೊಡ್ಡ ಗಾಯಕರು ಕೂಡ. ಹಾಗಾಗಿ ಈ ಬ್ರೇಕ್ ಕೊಡೋ ಮುಂಚೆ ನಿಮ್ಮ ಧ್ವನಿಯಲ್ಲಿ ಒಂದು ಗೀತೆ ಪ್ಲೀಸ್. ಹೋಗು ನೀ ಹೋಗು, ಬುದ್ಧಿ ಬಂದರು ಕಾಲ ಬಾರದು, ನೀನಾಡಿದ ಮೋಜಾಟಕ್ಕೆ ಸುಂಕ ಕಟ್ಟಿ ಮಣ್ಣಾಗುವೆ, ಕಣ್ಣೀರಿದು ರಕ್ತ ಕಣ್ಣೀರಿದು, ಪರರ ಕಣ್ಣೀರಿನ ಪ್ರತಿಬಿಂಬ ಇದು. ವಾವ್ ವಾವ್ ವಾವ್. ಸಾಧು ಅಫ್ಕೋರ್ಸ್ ಕಾಮಿಡಿ ಟೈಮಿಂಗು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಇಲ್ಲಿಂದ ಬಂತು ಅನ್ಸುತ್ತೆ ನಿಮಗೆ? ಅಂದ್ರೆ ನಾನು ಸ್ಕೂಲ್ ಟೈಮಿಂದ ಆಕ್ಟ್ ಮಾಡ್ತಾ ಇದ್ದೆ ಸರ್. ಇಂಡಿಯನ್ ಹೈಸ್ಕೂಲಲ್ಲೂ 10th ತನಕ ನಾನೇ ಪ್ರೆಸಿಡೆಂಟ್ ಅಲ್ಲಿ. ಯಾಕೆಂದ್ರೆ ನಾನು ಓದ್ತೀನಿ ತುಂಬಾ ಚೆನ್ನಾಗಿ ಅಥವಾ ಏನೋ ಇಂಟೆಲಿಜೆಂಟ್ ಅಂತಲ್ಲ. ಅಲ್ಲಿ ಒಂದೇ ಒಂದು ಆಬ್ಸೆಂಟ್ ಮೈಂಡೆಡ್ ಪ್ರೊಫೆಸರ್ ಅಂತ ಒಂದು ನಾಟಕ ಮಾಡಿದ್ವಿ. ಅಲ್ಲಿ ನಾನು ಎಲ್ರು ನಗ್ಸಿ ಈಸಿ ಫುಲ್ ಖುಷಿ ಆಗ್ಬಿಟ್ರು. ಪ್ರೆಸಿಡೆಂಟ್ ಸೆಲೆಕ್ಷನ್ ಸಾಧು ಕೋಕಿಲ ಅಂತ ಹೆಸರು ಬಂತು, ಸಗಾಯಶೀಲನ್ ಅಂತ. ಇಡೀ ಸ್ಕೂಲೇ ಕೈ ಎತ್ಬಿಟ್ರು ಅವರೇ ಪ್ರೆಸಿಡೆಂಟ್ ಅಂತ ಅಷ್ಟೇ. ಅದೇ ನನಗೆ ಲೈಫ್ಗೆ ಇವತ್ತಿಗೂ ಆಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡ್ತಾ ಇರೋದು. ರೈಟ್, ನೀವು ಅವತ್ತು ಶುರು ಮಾಡಿದ ಆಕ್ಟಿಂಗ್ ಯಾವ ಥರ ರೋಲ್ಗಳು ಮಾಡಿದಿರಾ ಒಂದು ಸಣ್ಣ ಜಲಕ್ಕಿದೆ ನೋಡಿ. ಸಾಧು ಈ ಸಾಧು ಇರ್ಬೇಕಾದ್ರೆ ತ್ರಾಸಕ್ಕೆ ತಗೋತೀವೋ ತಮ್ಮ. ನೋಯುತ್ತೆ, ಹತ್ತು ಬಿಡ್ತೀನಿ. ಏಯ್, ನಮ್ಮ
ಸಾಯಿಸಿ ಸಾಂಗ್ಲಿ ಅಣ್ಣ ಭಾಗ 2 ನೀನೇ ತಾನೇ. ನೀ ಶೂಟ್ ಮಾಡಿ ಸಾಯಿಸಿದ್ಯಲ್ಲ ಪಾಕೆಟ್ ಪರಮೇಶ, ಅವ್ನ್ ಕೀಪ್ ಕೆಂಪಮ್ಮನ ಮಗ. ತೂತುಕುಡಿ ಗೋವಿಂದನ ಕೃಷ್ಣವೇಣಿ ಮಗ. ಎಲ್ರು ಕೀಪ್ ಗುಡ್ತವ್ರೇನಾ? ಗುಡ್ತವ್ರೇ ಇಲ್ವೇನ್ರು? ನನ್ನ ವಿಷಯ ನನ್ನ ಮಕ್ಳು ಗೊತ್ತು, ಅದಕ್ಕೆ ಓಡೋಗ್ಬಿಟ್ರು. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ, ಅದಕ್ಕೆ ಓಡೋಗ್ಬಿಟ್ರೆ. ನನ್ನ ಚಪ್ಪಲಿ ಹೇಳ್ಬಿಟ್ಟೆ. ಗದ್ದೆಗೆ ಊಟ ತಗೊಂಬತ್ತಾ ಇದ್ದಿದ್ ನನ್ನ ಹೆಂಡತಿ 6 ತಿಂಗಳು ಬಸ್ರಿ ಬೇರೆ ಹಸ ನುಗ್ಗಿದ್ ಬೈಕ್ಕೆ ನನ್ನ ಹೆಂಡತಿಗೆ ಗರ್ಭಪಾತ ಆಗೋಯ್ತು. ನೀನು ಅವ್ರ ಹಸುನ ಗರ್ಭ ಮಾಡು, ನೀನು ಇವ್ರ ಹೆಂಡತಿನ ಗರ್ಭ ಮಾಡು. ಇದು ಹೆಂಗೆ? ನಿಂತ್ಕೊಂಡ್ರೆ ನನ್ ಸೊಂಟ ತನಕ ಬರಲ್ಲ, ಎಷ್ಟೋ ಮಾತಾಡ್ತೀಯ. ಏನ್ ಇವ್ನ್ ಭುಜದ ತನಕ ಬಂದಿದ್ರೆ ಇವ್ರ ಅಕ್ಕನ ಕೊಟ್ಟು ಮದುವೆ ಮಾಡ್ತೀನಿ. ತೊಂದ್ರೆಲಿರೋರ್ಗೆ ಆ ದೇವ್ರ ಕೈ ಬಿಡಲ್ಲ, ಆದ್ರೆ ತೊಂದ್ರೆ ಕೊಡೋರ್ಗೆ ಸಾಧು ಗೌಡ ಬಿಡಲ್ಲ. ಹಾಕೊಂಡು ಯಾರೇ ಪ್ರೊಡ್ಯೂಸ್ ಮಾಡ್ಲಿ 1 ವರ್ಷ ಗೋಲ್ಡನ್ ಜುಬ್ಲಿ ಗ್ಯಾರಂಟಿ. ಹೀರೋ ನೋಡಕ್ಕೆ ಅಂತ ಒಂದು ಗುಂಪು ಬರ್ತಾರೆ ಫಿಲ್ಮ್ಗೆ, ಹೀರೋಯಿನ್ ನೋಡಕ್ಕೆ ಅಂತ ಒಂದು ಗುಂಪು ಬರ್ತಾರೆ. ಬಟ್ ಎಷ್ಟೊಂದು ಜನ ಈ ಫಿಲ್ಮಲ್ಲಿ ಸಾಧು ಕೋಕಿಲ ಅವರಿದ್ದಾರೆ. ಅವ್ರ ಫೋಟೋಗ್ರಾಫ್ ಇದೆ ಪೋಸ್ಟ್ ಅನ್ನೋ ಒಂದೇ ಕಾರಣಕ್ಕೆ ಬಂದು ನಿಮ್ಮನ್ನ ಎಂಜಾಯ್ ಮಾಡೋಂಥ ದೊಡ್ಡ ವರ್ಗ ಇದೆ. ಬಿಕಾಸ್ ಸಚ್ ಅ ರಿಲೀಫ್. ನೀವು ಒಂದು ಫಿಲ್ಮಲ್ಲಿ ಇದ್ಬಿಟ್ರೆ ಅವ್ರಿಗೊಂದು ಖುಷಿ, ಒಂದು ಗ್ಯಾರಂಟಿ ಎಂಟರ್ಟೈನ್ಮೆಂಟ್ಗೆ. ಅದು ಈ ನನ್ನ ತುಂಬಾ ಪ್ರೀತಿಸಕ್ಷ ಶುರು ಮಾಡ್ತಾರೆ ಸದ್ಯ. ನಾನು ಏನು ಅಲ್ಲಿ ಸ್ಕ್ರೀನ್ ಮೇಲೆ ಬಂದು ಏನು ಮಾಡೋದೇ ಬೇಕಾಗಿಲ್ಲ, ನಾನೇ ಥಿಯೇಟ್ರಿಗೆ ಹೋಗಿ ನೋಡ್ತೀನಿಲ್ಲ. ನಾನು ಸುಮ್ಮನೆ ಎಂಟ್ರಿ ಆದ್ರೆ ಅವ್ರ ಖುಷಿನೇ ಬೇರೆ. ಅದೇನು ನನ್ನ ಅಷ್ಟು ಪ್ರೀತಿಸಿದೆ ಗೊತ್ತಿಲ್ಲ. ನಾನು ಹಾಗೇನೆ. ನೀವು ಚಿಕ್ಕ ವಯಸ್ಸಲ್ಲಿ ಕಾಮಿಡಿ ಫಿಲ್ಮ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ರು? ರೆಗ್ಯುಲರ್ ತುಂಬಾ ಎಂಜಾಯ್ ಮಾಡ್ತಿದ್ದೆ ಸರ್. ಯಾವ ಆಕ್ಟರ್ಸ್ ಇಷ್ಟ ಆಗ್ತಿದ್ರು? ತುಂಬಾ ಇಷ್ಟ ನನಗೆ ನಾಗೇಶ್ ಅವರು ತಮಿಳಲ್ಲಿ, ಕನ್ನಡದಲ್ಲಿ ಮುಸ್ರಿ ಕೃಷ್ಣಮೂರ್ತಿ ಅವರು. ಈಗ ಮುಂಚೆಲ್ಲ ನರಸಿಂಹರಾಜ್ ಅವರು ಇದ್ರೇ ಸಿನಿಮಾಗೆ ಬರೋರು ಜನ ಅಂತೆಲ್ಲ ನಾವು ಕೇಳಿದ್ದೀವಿ. ಆದರೆ ನಾನು ನನ್ನ ಕನ್ನಡ ಸಿನಿಮಾ ನೋಡ್ತಾ ಮುಸ್ರಿ ಕೃಷ್ಣಮೂರ್ತಿ ಅವರು ಇದ್ದಾರೆ ಅಂತ. ಅವರಂದ್ರೆ ನಂಗೆ ಪಂಚಪ್ರಾಣ, ತುಂಬ ಇಷ್ಟ ಅವರು. ಇವತ್ತಿಗೂ ಅವ್ರ ವಾಯ್ಸು ನನ್ನ ಗಂಟ್ಲಿಂದ ಇಲ್ಲಿಂದ ಹೋಗಿಲ್ಲ. ನಾನು ಕೇಳಬೇಕಾಗ ಸೈಲೆಂಟ್ ಆಗಿರ್ಬೇಕು ಅಂತ ಬರ್ತೀನಿ ಅನ್ಕೊಳ್ಳಿ. ನಾನು ಅವ್ರ ಹತ್ರ ಕಲ್ತಿಲ್ಲ ಅದು, ಬಟ್ ಅದು ಬಂದಿದೆ. ಅವ್ರ ಕಂಡ್ರೆ ನಿಮ್ಗೆ ಅಷ್ಟು ಇಷ್ಟ, ಹಾಗಾಗಿ ನೀವು ಒಳಗೆ ಬಂದಿದೆ. ಏನು ಎಕ್ಸ್ಟ್ರಾರ್ನರಿ ಪರ್ಫಾರ್ಮರ್ ಅಂತ ಹೇಳಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇದೆಯಲ್ಲ, ಇಲ್ಲಿ ತನಕ ನಾನು ಯಾರಲ್ಲೂ ನೋಡಿಲ್ಲ ಮುಸ್ಲಿಂ. ಕನೆಕ್ಷನ್ ಕಾಲಪಲ. ಹೌದು, ಎಷ್ಟು ವೇರಿಯೇಷನ್ ಮಾಡೋರು ಅಂದ್ರೆ ನಂಜಮ್ಮ ಅವರೇ ಬರೀತಾ ಇದ್ದಾರೆ. ಬಂದಿದ್ದೀನಿ ಬುದ್ಧಿ, ರಾಜಮ್ಮ ಬಂದಿದ್ದೀನಿ ಬುದ್ಧಿ, ವೀರಮ್ಮ ಬಂದಿದ್ದೀನಿ ಬುದ್ಧಿ. ಈಗ ಅವ್ರ ಲವ್ ಬರ್ತಾ ಇದೆ, ಕಮಲ ನೆನ್ನೆಯಿಂದ ಎಲ್ಲೋಗ್ಬಿಟ್ಟಿದ್ದೆ. ಓ ನೀವೇನೋ ಹೆಂಗೆ ಹೇಳ್ತೀರಾ? ನಮ್ಮಪ್ಪ ಅಲ್ಲಿ ನಾಯಿ ಹೊಡೆದಂಗೆ ಹೊಡ್ತೀನಿ. ಯಾವನ ನಿಮ್ಮಪ್ಪ? ಅವನ ಬೆಪ್ಪನ ಮಗ. ಚಿನ್ನ ನಿನ್ನ ಕರ್ಕೊಂಡೋಗಿ ಕೋಬಿನಾಳು ಕುಡಿಸ್ಕೊಂಡು ಕೊಳ್ಳೆಕಾಯಿ ತಿನ್ಕೊಂಡು ಯಾವ್ದಾರ ಸಿನಿಮಾಕ್ಕೆ ಹೋಗಿ ಮೈ ಒರಗಿಸ್ಕೊಂಡು ಕೂತಿದ್ರೆ ಸ್ವರ್ಗಕ್ಕೆ ಬಂದೇ. ಅವ್ರ ವಾಯ್ಸು ಥ್ರೋ ಇದೆಯಲ್ಲ, ಅದು ನನ್ನ ವಾಯ್ಸಲ್ಲೂ ಬಂದ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ಅವ್ರ ಸಿನಿಮಾ ನೋಡಿ ನೋಡಿ ನನಗೆ ಅದು ಹಂಗಾಗಿದೆಯಾ ಅಂತ. ಸೊ ನಾನು ಮಾತಾಡ್ಬೇಕಾದ್ರೆ ಅದೇ ಥರ ಸಾವುಕಾರ ಬರ ಇಲ್ಲಿ ಬರ. ಏನಲ್ಲಿ ನಿನಗೆ ನೀನು ಪಾಳ್ಯಾಗಾರ ಅನ್ಕೊಂಡ್ಬಿಟ್ಟಿದ್ಯಾನೋ? ನೀನು ಹೇಳ್ದಾಗ ಮದುವೆ ಆಗಕ್ಕೆ, ನೀನು ಹೇಳ್ದಾಗ ಮಕ್ಳು ಮಾಡ್ಕೊಳಕ್ಕೆ ನೀನೊಂದು ಸರ್ಕಾರನ ಇಲ್ಲ ಗೌರ್ಮೆಂಟ? ನೋಡ್ತೀನಿ ಕೊಡೋ, ನಮ್ಮೂರು ಹುಡುಗಿನ ಕೃಷ್ಣ ಮದುವೆ ಆಗ್ತಾನೆ. ನಿನ್ನ ಗಂಡಸೆ ಆದ್ರೆ ನಿನಗೆ ತಾಕತ್ತ ಇದ್ರೆ ನಿಲ್ಸ ಮದುವೆ ನಿಲ್ಸು ನೋಡ. ನಿಲ್ಸಾಳೆ ನೋಡ. ಈ ಹುಲಿ ಮಾತಾಡ್ಬೇಕಾದ್ರೆ ನಾಯಿ ನರಿ ಕೋಳಿ ಕುರಿ ಕ್ರಿಮಿ ಕೀಟ ಎಲ್ಲ ಸೈಲೆಂಟ್ ಆಗಿರ್ಬೇಕು. ಅದು ಮಾಡ್ಬೇಕಾದ್ರೆ ಬರುತ್ತೆ ಅಷ್ಟೇ. ಅಲ್ಲ, ಈಗ ಮುಸ್ರಿ ಕೃಷ್ಣಮೂರ್ತಿ ಒಂದು ವಾಯ್ಸ್ ಕೇಳಿದಿರಾ? ಇದು ಒಳಗಿಂದ ಶಂಕರ್ ನಾಗ್ ಅವ್ರು ಬರ್ತಾರೆ, ಮುಖ್ಯಮಂತ್ರಿ ಚಂದ್ರು ಬರ್ತಾರೆ. ಅದೊಂದು ಜೋಕ್ ಹೇಳ್ತಾ ಇದ್ದಲ್ಲ ಸರ್, ಹೇಳಿ ಸರ್. ಮುಸ್ರಿ ಅವರು ಇದಕ್ಕಿದಂಗೆ ಫಾರಿನ್ಗೆ ಯಾವುದೋ ಶೂಟಿಂಗ್ ಮಾಡಕ್ ಹೋದ್ರಂತೆ. ಅಲ್ಲಿ ಹೋದ್ಮೇಲೆ ಯಾವುದೋ ಒಂದು ಫಾರಿನ್ ಲೇಡಿನ ನೋಡಿದ್ದಾರೆ, ತುಂಬಾ ಇಷ್ಟ ಆಗಿದೆ, ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿಂದ ಬೆಂಗಳೂರು ಬಂದ್ಬಿಟ್ಟಿದ್ದಾರೆ ಆ ಹುಡುಗಿನ ಕರ್ಕೊಂಡು. ಇಲ್ಲ ಓಕ್ಲಿಪುರದಲ್ಲಿ ಒಂದು ಮನೆ ಮಾಡಿ ಆ ಹುಡುಗಿನ ಇಟ್ಟಿದ್ದಾರೆ ಫಾರಿನ್. 1 ವರ್ಷ ಆಯ್ತು, ಒಂದು ಮಗು ಆಗೋಯ್ತು.
ತುಂಬ ಸಂತೋಷವಾಗಿದ್ರು. 2ನೇ ವರ್ಷಕ್ಕೆ ಇನ್ನೇನು ಕಾಲಿದಂಗೆಲ್ಲ ಇಬ್ರಿಗೂ ಗಲಾಟೆ ಸ್ಟಾರ್ಟ್ ಆಗೋದು. ಫಾರಿನ್ ಲೇಟ್ ಹೇಳಿದ್ಲು, ಮುಸ್ರೆ ಕೃಷ್ಣಮೂರ್ತಿ, ನನ್ನ ಮಗು ನನಗೆ ಕೊಟ್ಬಿಡು, ನಾನು ನಿನ್ನ ಹತ್ರ ಸಂಸಾರ ಮಾಡಲ್ಲ, ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮೈ ಕಂಟ್ರಿ ಲಂಡನ್ ಅಂತ ಹೇಳಿದ್ಲು. ಮುಸ್ರಿ ಅವ್ರು ಹೇಳಿದ್ರು, ಚಿನ್ನಾಳಿ ನನ್ನ ಮಗು ನಾನು ಏನು ಕೊಟ್ಬಿಡಕ್ಕಾಗತ್ತಾ, ವಯ ಅವಳು ನೋ 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 ದಿಸ್ ಮೈ ಬೇಬಿ ಪ್ಲೀಸ್ ಗಿವ್. ಇಬ್ರಿಗೂ ಎವ್ವಿ ಕಿದ್ದಾಟ ಆಗಿ ಆ ಜಗಳ ಕೋರ್ಟ್ ತನಕ ಬಂದ್ಬಿಡ್ತು. ಕೋರ್ಟ್ ಬಂದ್ರೆ ನೋಡಿದ್ರು ಮುಖ್ಯಮಂತ್ರಿ ಚಂದ್ರ ಅವರು ಜಡ್ಜ್ ಆಗಿದ್ದಾರೆ. ಈ ಕಡೆ ಮುಸ್ರಿ ಅವರು ನಮ್ಮವರಲ್ವಾ, ಶಂಕರನಾಗ್ ಅವರು ಅವ್ರಿಗೆ ಲಾಯರ್ ಆಗಿದ್ದಾರೆ. ಆ ಕಡೆ ಹುಡುಗಿ ಕಡೆಗೆ ನಮ್ಮ ದಿನೇಶ್ ಅವರು ಇದ್ದಾರೆ ಲಾಯರ್ ಆಗಿ. ದಿನೇಶ್ ಅವರು ಹೇಳಿದ್ರು, ಯುವರ್ ಆನರ್, ಮುಸ್ರಿ ಕೃಷ್ಣಮೂರ್ತಿ ಕಳ್ಳನ ಮಗ, ನಾಯಿನ ಮಗ, ಕೋತಿನ ಮಗ, ವ್ಯವಸ್ಥಿನ ಮಗ, ಅವನದು ಮಗು ಆಗ ಸಾಧ್ಯ ಇಲ್ಲ, ಅವು ಆ ಯಮ್ಮನಿಗೆ ಮದುವೆ ಕೊಟ್ಟು ಕಳಿಸ್ಬೇಕು ಮಗುನ. ಶಂಕರ ಅವರು ದಿನೇಶ್ ಅವರ ತಪ್ಪು ಮಾತಾಡ್ತಾ ಇದ್ದಾರೆ. ಆ ಮಗು ಕರ್ನಾಟಕದಲ್ಲಾಗಿದೆ, ಕರ್ನಾಟಕ ಮಣ್ಣಲ್ಲಾಗಿದೆ, ಮುಸ್ರಿ ಕೃಷ್ಣಮೂರ್ತಿ ಅವರದ್ದು. ಆ ಮಗುನ ಅವ್ರಿಗೆ ಕೊಟ್ಟು ಅವಳನ್ನ ಕಳಿಸ್ಬೇಕು. ಇಬ್ರಿಗೂ ಎಂತ ಗಲಾಟೆ ಇಬ್ರಿಗೂ ಸ್ಟಾರ್ಟ್ ಆದಾಗ ಜಡ್ಜ್ ಹೇಳಿದ್ರು, ಕೂತ್ಕೊಳ್ಳಿ, ನೀವಿಬ್ರು ತೀರ್ಮಾನ ಸರಿ ಇಲ್ಲ, ನಾನು ಒಂದು ತೀರ್ಮಾನ ಹೇಳ್ತೀನಿ, ಇನ್ನೂ 1 ವರ್ಷ ಕಾಯಿರಿ, ಇನ್ನೊಂದು ಮಗು ಆದ್ಮೇಲೆ ಇಬ್ರು ತಗೊಳ್ಳಿ ಅಷ್ಟೇ. ಕರೆಕ್ಟ್ ಅಲ್ವಾ ಅವ್ರು? ಇದಕ್ಕಿದ್ದಂಗೆ ಮುಸ್ಲಿಂ ಅವ್ರಿಗೆ ಕನ್ಫ್ಯೂಷನ್ ಇವರ ಆನರ್ ಇವಂಗ ಹಾಗೆ ಮಾಡ್ತಾನೆ, ಅಕಸ್ಮಾತ್ ಇನ್ನೊಂದು ವರ್ಷಕ್ಕೆ ಇದು ಎಡವಟ್ಟಾಗಿ ಅವಳಿ ಜವಳಿ ಮಕ್ಕಳಾಗ್ಬಿಡ್ತಪ್ಪ, ಅವಳಿ ಜವಳಿ 3 ಆಗ್ಬಿಡುತ್ತೆ, ಎಲ್ಲಿ ಕರ್ಕೊಂಡೋಗೋದು ಇನ್ನೊಂದು ಅಂತ ಮುಸ್ರಿ ಅವರು. ಅಷ್ಟರಲ್ಲಿ ಹುಡುಗಿ ಎದ್ಬಿಡುತ್ತೆ, ಮುಸ್ರಿ ಕೃಷ್ಣ ಮಾಡ್ತಿ ಮೊದಕ ನನ್ನ ಮಗನ ಸುಮ್ಮನೆ ಕೂತ್ಕೋ, ನೀನು ನಂಬ್ಕೊಂಡಿದ್ದೀರ ಈ ಮಗುನು ಆಗ್ತಾ ಇರಲಿಲ್ಲ. ಥ್ಯಾಂಕ್ ಯು. ಏನ್ರಿ ರೀ ಮಿಮಿಕ್ರಿ ಟ್ಯಾಲೆಂಟ್, ಪ್ಲೀಸ್. ನಾನು ಬೇಡ ಅಂದ್ರೆ ಬಿಡಿ. ಸೋ ನೈಸ್. ನೀವು ಮುಸ್ರಿ ಅವ್ರನ್ನ ನೋಡಿ ಕಲ್ತ್ರಿ, ಇಷ್ಟಪಟ್ರಿ. ಅದೇ ತರ ನಿಮ್ಮ ಕಾಮಿಡಿ ಸೀನ್ಸ್ ನೋಡಿ ಯುವಕರು ಎಷ್ಟೋ ಜನ ಇನ್ಸ್ಪೈರ್ ಆಗಿದ್ದಾರೆ. ಅದರಲ್ಲಿ ಒಂದು ಫಿಲ್ಮ್ ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ನನ್ನ ಸಿನಿಮಾದು, ನಿಮ್ಗೇನ ನೆನಪಾಗತ್ತಕ್ಕೆ ನೋಡಿ. ಮುಸ್ತಫಾ ಅಲ್ಲ ಸರ್, ನೀವು ಆ ಫಿಲ್ಮ್ ಅಲ್ಲಿ ಪಾಪ ನಮ್ಮ ಆ ಬಿರಾದವ್ರು ಬಂದ್ರು, ಅವ್ರ ತಂದೆದು ಫೋಟೋ ತೆಗಿಬೇಕು ನಿಮ್ಗೆ ಹಿಂಸೆ ಮಾಡ್ತಾ ಇದ್ರು. ನೀವು ಅವ್ರನ್ನ ಫುಲ್ ಟೈಟ್ ಮಾಡಿಸಿ, ಅವ್ರನ್ನೇ ಕೂರಿಸಿ, ಹತ್ತಿ ಎಲ್ಲ ಇಟ್ಟು ಅವ್ರದ್ದೊಂದು ಫೋಟೋ ತೆಗೆದು ಅವ್ರನ್ನ ಕಳಿಸ್ಬಿಟ್ರಿ. ಕ್ಲೈಮ್ಯಾಕ್ಸ್ ಆಯ್ತು, ಜನ ಹ್ಯಾಪಿ, ನೀವು ಹ್ಯಾಪಿ, ನಾವು ಹ್ಯಾಪಿ, ಪಿಕ್ಚರ್ ಸೂಪರ್ ಹಿಟ್, ಓಮಲ್ಲಿಗೆ ಅದೆಲ್ಲ ಓಕೆ. ಅದಾದ್ಮೇಲೆ ಸರ್ ಆ ತಿಪ್ಪಯ್ಯನವರು ನನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಮುಸ್ತಫಾ ಎಲ್ಲಿ ಅಂತ. ಬರೀ ತಿಪ್ಪಯ್ಯನವರಲ್ಲ ಸರ್, ಪ್ರತಿಯೊಬ್ಬ ನಮ್ಮ ಅಪ್ಪನ ಫೋಟೋ ಕೊಡ್ಬೇಕು, ಇಲ್ಲ ಅಂದ್ರೆ ನಿನ್ ಕತ್ತಿ ಕರೆಸಿಬಿಡ್ತೀನಿ. ಬನ್ನ ಓ ಎಲ್ಲಿದ್ದೀಯಾ? ಇವತ್ತು ಕೊಡ್ತೀನಿ ಫೋಟೋ, ನಾಳೆ ಕೊಡ್ತೀನಿ ಫೋಟೋ ಅಂತ ಹೇಳಿ ಓಮಲ್ಲಿಗೆ ರಮಸರ್ತಾರೆ ಬಂದ್ಕೋತೇನೆ ನಾನು. ಬಿಟ್ಬಿಡಪ್ಪು, ಇಲ್ಲೂ ಬಂದವನಲ್ಲ ಸರ್. ಆ ಪಿಕ್ಚರ್ ಮುಗಿದು ಸುಮಾರು ವರ್ಷ ಆಗೋಯ್ತು. ಹೀರೋ ಇಲ್ಲಿದ್ದಾರೆ, ಅವ್ರು ಎಷ್ಟೋ ಸಿನಿಮಾ ಮಾಡ್ಬಿಟ್ರು. ಅದಾದ್ಮೇಲೆ ಅವರೇ ಫೋನ್ ಮಾಡಿದ್ದು ಇಲ್ಲಿದ್ದಾನೆ ಸಾಧು ಅಂತ. ಅಲ್ಲಿ ನೋಡಿ, ಅಲ್ಲಿದ್ದಾರೆ ಸಾಧು. ಎಲ್ಲಿ? ಅಲ್ಲಿ 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 ಎಲ್ಲಿ? ಅಲ್ಲಿ ನೋಡಲ್ಲಿ. ಓಕೆ, ಗಿರೀಶ್ ಕಾಸರಳ್ಳಿ ಅವ್ರ ಪಿಕ್ಚರ್ ಅಲ್ಲಿ ಈ ರಾಷ್ಟ್ರ ಮನ್ನಣೆ ಪಟ್ಟದಂತ ನಟರು ಅವರು ಕಲಾವಿದರು ನಮ್ಮ ಜೊತೆ ಇದ್ದಾರೆ ಇವತ್ತು. ಆತರಾಗಿ ಬಂದ್ರಿ, ನಮ್ಮ ಮುಸ್ತಫಾ ಸೀನ್ ಮತ್ತೆ ರೀಕ್ರಿಯೇಟ್ ಮಾಡಿದ್ರಿ. ಅದ್ರಲ್ಲಿ ಸಿಕ್ಕಿದಂತ ಮಜಾ, ನಿಮ್ಮಿಬ್ಬರ ಕಾಂಬಿನೇಷನ್ ಬಹಳ ಎಂಜಾಯ್ ಮಾಡಿದ್ವಿ ನಾವೆಲ್ಲರೂ. ಇಲ್ಲ ಸರ್, ಅವ್ರ ಸಾಧುವ್ರ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ನಮ್ಮ ಕರ್ನಾಟಕ ಜನತೆಗೆ ಗೊತ್ತು. ಈಗಲೂ ನಾನು ಉತ್ತರ ಕರ್ನಾಟಕ ನಾಟಕ ಯಾವ ಸಿನಿಮಾಕ್ಕೆ ಹೋದ್ರು, ಏನು ಸರ್ ನೀವು ಸಾಧು ಕೋಕಿಲ್ ಅವ್ರು, ನೀವು ಯಾಕೆ ಸರ್ ಜೋಡಿಯಾಗಿ ಬರ್ತಾ ಇಲ್ಲ ಇನ್ನು ಅಂತ ಕೇಳ್ತೇನೆ ನಾನು. ಸಾಧು ಅವರೇ, ಬಿರಾದರ್ ಅವ್ರ ಬಗ್ಗೆ? ಬಿರಾದರ್ನ ಮರೆಯೋಕ್ಕಾಗಲ್ಲ ಸರ್ ನಾನು, ಯಾಕೆಂದ್ರೆ ಇವತ್ತಿಗೂ ನಾ ಹೇಳಿದ್ನಲ್ಲ, ಜನ ರೆಕಗ್ನೈಸ್ ಮಾಡೋದು ಒಂದೇ ಓಮಲ್ಲಿಗೆ ಫೋಟೋ, ಮುಸ್ತಫಾ ಮತ್ತೆ ನಮ್ಮ ಬಿರಾದರ್ ಅವ್ರನ್ನ. ಅವತ್ತಿಂದ ಹಿಂಗೆ ಇದ್ದಾರೆ ನೋಡಿ ಸರ್, ಒಂದು ಚೂರು ಚೇಂಜ್ ಇಲ್ಲ. ಪಾತ್ರವಾಗಿ ಬಂದ್ಯಾ ನಮ್ಮ ಶೋ ಕೂಡ ಅವರು ಅಂತ ಆರ್ಟಿಸ್ಟ್ ಸರ್ ಅವರು. ನಾವು ಸುಮ್ಮನೆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತೀವಿ ಅಷ್ಟೇ. ಅವರು ನಿಜ ಜೀವನದಲ್ಲಿ ಅವ್ರು ದೊಡ್ಡ ಕಲಾವಿದ್ರು. ಅವ್ರು ಇಂಗ್ಲಿಷ್ ಮಾತಾಡ್ತಾರೆ, ಇಂಗ್ಲಿಷ್ ಅಂತೂ ಎಕ್ಸ್ಟ್ರಾರ್ನರಿ ಇಂಗ್ಲಿಷ್. ಹೌದಾ? ಅವ್ರು ಇರಕ್ಕೆ ನೋಡಕ್ ಹಂಗಿದ್ದಾರೆ, ಎಕ್ಸ್ಟ್ರೀಮ್ ಗುಡ್ ಇಂಗ್ಲಿಷ್ ಈ ಸ್ಪೀಕ್ಸ್. ಸರ್, ಇವರು 90 ಪಿಕ್ಚರ್ ಅದನ್ನ ನೋಡಿ ಇವರು ಇಂಗ್ಲಿಷ್ ಮಾತನ್ನ ಕೊಟ್ಟಿದ್ರು. ಹೇಳಿದ್ರು ಅವ್ರು ಬಿರಾದರ್ ಅವರು, ಅದು ಏನ್ ಇಂಗ್ಲಿಷ್ ಇದೆ ನೀವು ಅದನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ. ಈಗ ನಾವು ವಾಟ್ ಯು ಮೇ ಟುಮಾರೋ ಸೇಮ್ ಟು ದೇ ಆರ್ ಕಮಿಂಗ್ ಅಂದ್ರೆ ನಾಳೆ ಬೆಳಿಗ್ಗೆ ನೀವು ಬರ್ತಾ ಇದ್ದೀರಾ ಇಲ್ಲ ಪಾತ್ರಕ್ಕೆ, ಇದೆಯಾ ಇಲ್ಲ ಅಂತ. ಟುಮಾರೋ ಅಂದ್ರೆ ಸೇಮ್ ಟು ಯು ಅಂದ್ರೆ ನೀವು ಬರ್ತೀರಿ ನಾವು ಬರ್ತೀರಿ ಅಂತ. ಆ ತರ ನಮ್ದು ಕೋಚಿಂಗ್ ಇಂಗ್ಲಿಷ್ ಅಲ್ಲ, ಕ್ಯಾಚಿಂಗ್ ಬಹಳ ಚೆನ್ನಾಗಿದೆ ಸರ್ ಕ್ಯಾಚಿಂಗ್ ಇಂಗ್ಲಿಷ್. ಸೂಪರ್. ನಿಮ್ಮ ಈ ಕ್ಯಾಚಿಂಗ್ ಇಂಗ್ಲಿಷ್ ಅಲ್ಲಿ ಸರ್, ಈಗ ವೀಕೆಂಡ್ ವಿತ್ ರಮೇಶ್ ನೋಡ್ತೀಯಾ? ಹೆಂಗ್ ಕೇಳೋ ಸರ್, ಹೆಂಗ್ ಹೇಳ್ಬೇಕು ಸರ್ ಅದು? ಸರ್, ವಾಟ್ ಯು ಮೇ ದೇರ್ ಮ್ಯಾನೇಜ್ ವೀಕೆಂಡ್ಸ್ ರಮೇಶ್ ಇಸ್ ಶೋಸ್ ಇಸ್ ದೇರ್ ಪರ್ಫೆಕ್ಟ್ಲಿ ಓಕೆ.
ಓಕೆ 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 ಈಗ ಸಾಧು ಅವರೇ, ನೀವು ಒಂದು 29-3 ವರ್ಷ ಆಯ್ತು, ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅನ್ನೋದನ್ನ ಹೆಂಗೆ ಹೇಳೋದು ಸರ್? ವಾಟ್ ಯು ಮೀ ಯು ಆರ್ ಕಮಿಂಗ್ ಇಸ್ 2-3 years there perfectly there is move. ಓಕೆ, ವೆರಿ ಫೈನ್, ಥ್ಯಾಂಕ್ ಯು ಸರ್. ಸರ್ ಇದು ಅದೇ ಜಿಬ್ರಿಷ್ ಅಂತ ಹೇಳ್ತೀವಿ ಗೊತ್ತಾ ನಮ್ಮ ಇದರಲ್ಲಿ, ಆ ಥರ ಅವ್ರು ಇಂಗ್ಲೀಷ್ನೇ ಒಂದು ಜಿಬ್ರಿಷ್ ಮಾಡ್ಕೊಂಡಿದ್ದಾರೆ. ಬರ್ ಅವ್ರು ಏನ್ ಮಾತಾಡಿದ್ರು ನಮ್ಗೆ ಆ ಜಿಬ್ರಿಷ್ ನಮ್ಗೆ ಅರ್ಥ ಆಗ್ಬಿಡುತ್ತೆ, ಕ್ಲೀನ್ ಆಗಿ ಅರ್ಥ ಆಗುತ್ತೆ. ಲವ್ಲಿ ಲವ್ಲಿ ಲವ್. ಥ್ಯಾಂಕ್ ಯು ಬ್ರದರ್ ಅವರೇ, ಥ್ಯಾಂಕ್ ಯು. ಬನ್ನಿ ಸಾಧುವರೇ, ಹಲವು ಕಾಮಿಡಿ ನಟರು, ಹಾಸ್ಯ ನಟರು ನಿಮ್ಮ ಬಗ್ಗೆ ಏನು ಹೇಳಿದ್ದಾರೆ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ ಕೇಳಿ. ಹಾಯ್ ಸಾಧುವಣ್ಣ. ನಮಸ್ತೆ ಸಾಧು ಸರ್. ಸಾಧು ಮಹಾರಾಜ್ ನಮಸ್ಕಾರ. ಸಾಧು ಕೋಕಿಲ ಅವರಿಗೆ. ಸಾಧು ಕೋಕಿಲನ ಬಗ್ಗೆ ಹೇಳಬೇಕು ಅಂದರೆ ಒಂದು ಹಳ್ಳಿ ಗಾದಿ ಇದೆ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ. ಈ ಸಾಧುವನ್ನು 3.5 ಅಡಿ ನನ್ನ ಮಗ ಮಾಡ್ದಲೇ ಇರೋ ಕೆಲಸನೇ ಇಲ್ಲ. ನಿಮ್ಮ ಕಾಮಿಡಿಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಇವತ್ತು ಅಷ್ಟೇ ಯಾವುದೇ ಚಾನಲಲ್ಲಿ ನಿಮ್ಮ ಕಾಮಿಡಿ ಸೀನ್ ಬಂದರು ನಾನೊಬ್ಬನೇ ಅಲ್ಲ, ಕರ್ನಾಟಕದಲ್ಲಿ ಯಾರು ಚಾನಲ್ ಚೇಂಜ್ ಮಾಡಲ್ಲ ಅನ್ಕೊಂತೀನಿ. ಅವ್ರು ಎಷ್ಟೇ ಸೀರಿಯಸ್ ಆಗಿರಲಿ, ಅವ್ರಿಗೆ ಏನೇ ಪ್ರಾಬ್ಲಮ್ ಇರಲಿ, ಬರ್ತಿದ್ದಂಗೆ ಎಲ್ಲರೂ ನಗಿಸ್ಬಿಡ್ತಾರೆ. ಯಾಕೆಂದ್ರೆ ಅವರ ಮ್ಯಾನರಿಸಮ್ ಆಗಿದೆ, ನೋಡ್ತಿದ್ದಂಗೆ ನಗ್ಬಿಡ್ತಾರೆ. ಕಾಮಿಡಿ ಪಾತ್ರ ಮಾಡಬೇಕಾದ್ರೆ ಅವ್ರು ಯಾವಾಗ ಏನು ಚೇಂಜ್ ಮಾಡ್ತಾರೋ ಏನು ಹೇಳ್ತಾರೆ ಒಂದು ಹೇಳಕ್ಕಾಗಲ್ಲ. ಈ ರೆಕಾರ್ಡಿಂಗ್ ಮಾಡೋ ಒಂದು ಸೆನ್ಸ್ ಇಟ್ಕೊಂಡು ಅವ್ರು ಪಾತ್ರ ಮಾಡ್ತಾರೆ. ಸಾಧು ಅಣ್ಣ ಒಂದು ಕೋ ಆರ್ಟಿಸ್ಟ್ಗೆ ಮಾಡೋ ಸಪೋರ್ಟ್ ತುಂಬ ಸೂಪರ್ ಆಗಿರುತ್ತೆ. ಯಾಕೆ ಅವ್ರು ಅಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ ಅಂದರೆ ಇನ್ನೊಬ್ಬರನ್ನ ಕೂಡ ಆ್ಯಕ್ಟ್ ಮಾಡೋದಕ್ಕೆ ಬಿಡ್ತಾರೆ. ಸೊ ಹಾಗಾಗಿ ನಾನು ಅವ್ರ ಜೊತೆ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಏನ್ ಶಿಕ್ಷಣ ನಾನು ಎಷ್ಟು ತಿಂತೀನೋ ಈಗ ನನ್ನ ಮಗನು ಅಷ್ಟೇ ತಿನ್ಬೇಕು. ಅಕ್ಕಪಕ್ಕದ ರಾಜ್ಯಗಳಲ್ಲಿ, ಕರ್ನಾಟಕದಲ್ಲಿ ನಮ್ಮನ್ನು ಬೀಟ್ ಮಾಡುವಂಥ ಒಬ್ಬ ಕಲಾವಿದರಿದ್ದಾರೆ ಕಾಮಿಡಿಲಿ ಅಂದರೆ ಅದು ಸಾಧು ಮಹಾರಾಜ್. ಹೊರಗಡೆ ಎಲ್ಲರೂ ಹೊಗಳುವಂಥ ಕಲಾವಿದರು ಅವರು. ನಿಮಗಿನ್ನೂ ಯಾಕೆ ಡಾಕ್ಟರೇಟ್ ಕೊಟ್ಟಿಲ್ಲ, ನಿಮಗಿನ್ನೂ ಯಾಕೆ ಪದ್ಮಶ್ರೀ ಕೊಟ್ಟಿಲ್ಲ, ನಿಮಗಿನ್ನೂ ಯಾಕೆ ಪದ್ಮಭೂಷಣ ಕೊಟ್ಟಿಲ್ಲ? ನೀವು ಅಷ್ಟು ಯು ಡಿಸರ್ವ್ ಮೋರ್ ಇನ್ ದ ಇಂಡಸ್ಟ್ರಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಎಲ್ಲ ಕನಸುಗಳು ದೊಡ್ಡ ಎತ್ತರಕ್ಕೆ ನನಸಾಗಲಿ. ಲವ್ ಯು ಸಾಗೋಣ. ಸಾಧುವರೇ, ನಮ್ಮೆಲ್ರಿಗೂ ತುಂಬಾ ಮನೋರಂಜನೆ ನೀಡಿದ್ರಿ. ತುಂಬಾ ಕೆಲಸ ಮಾಡಿ ಟೆನ್ಷನ್ ಮನೆಗೆ ಬಂದು ನಿಮ್ದೊಂದು ಸೀನ್ ಟಿವಿಯಲ್ಲಿ ನೋಡ್ಬಿಟ್ರೆ ಎಲ್ರಿಗೂ ರಿಲೀಫ್ ಸಿಗುತ್ತೆ. ಅಂತ ಅದ್ಭುತವಾದಂಥ ಕಾಮಿಡಿಯನ್ನು ನೀವು, ನಿಮ್ಮ ಕಾಮಿಡಿನ ಬಹಳ ಬಹಳ ಎಂಜಾಯ್ ಮಾಡಿ ನಿಮ್ಮ ಥರ ಆಗಬೇಕು ಅಂತ ಆಸೆ ಪಡೋಂಥ ಒಬ್ಬ ಯುವ ನಟರು ಬಂದಿದ್ದಾರೆ, ಸ್ವಾಗತಿಸಿ. ಇದು ತೋಳಲ್ಲ ಕಣಲೆ, ತೊಲೆ ತೊಲೆ. ಥ್ಯಾಂಕ್ ಯು ಸೋ ಮಚ್. ಸಮಯ ಮಾಡ್ಕೊಂಡು ಬಂದಿದ್ದೀರಿ. ಬಹಳ ಎಂಜಾಯ್ ಮಾಡ್ತೀರಾ ಸಾಧು ಅವ್ರ ಕಾಮಿಡಿನ ನೀವು? ಖಂಡಿತವಾಗ್ಲು ಸರ್. ಅವ್ರನ್ನ ನೋಡ್ಕೊಂಡೇ ಬೆಳೆದವ್ರು ನಾವು. ರೈಟ್. ನಾನು ಅವ್ರ ಪರಿಚಯ ಆದಾಗ ಇನ್ನೂ ಒಂದು ಸಿನಿಮಾನು ಮಾಡಿರ್ಲಿಲ್ಲ. ಉದಯ ಟಿವಿಲಿ ಫಸ್ಟ್ ಮೀಟ್ ಆಗಿದ್ದು. ಇವತ್ತು ಹೆಂಗಿದಾರೋ ನನ್ನ ಜೊತೆ, ಅವತ್ತು ಹಂಗೆ ಇದ್ರು, ಹಂಗೆ ಇದ್ದಾರೆ. ಇನ್ನೊಂದು ಮೇಯ್ನ್ ಏನಂದ್ರೆ ಕರುನಾಡ ಕಾಮಿಡಿ ಕಿಂಗು. ಅವತ್ತು ಏನು ವಿಜುವಲ್ ಇತ್ತು ಜನರದ್ದು ಅವ್ರ ಇಂಟ್ರೊಡಕ್ಷನ್ಗೆ, ಇವತ್ತು ಕಡಿಮೆನೆ ಆಗದೆ ಜಾಸ್ತಿ ಆಗ್ತಾರೆ. ಒಬ್ಬರೇ ಒಬ್ರು ಆರ್ಟಿಸ್ಟ್ ಅಂದ್ರೆ ಸಾಧು ಕೋಕಿಲ. ನೋ ಡೌಟ್, ನೋ ಡೌಟ್. ಬಾಸ್ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಚಿಕ್ಕಣ್ಣ ಅವ್ರಿಗೆ? ಚಿಕ್ಕಣ್ಣ ಬಂದಿರೋ ನಂಗೆ ತುಂಬ ಸಂತೋಷ. ತುಂಬ ಬ್ಯುಸಿ ಇವಾಗ, ಭಯಂಕರ ಬ್ಯುಸಿ ಟೈಮಲ್ಲಿ ನಮಗೋಸ್ಕರ ಸಮಯ ಮಾಡ್ಕೊಂಡು ಬಂದಿದ್ರಲ್ಲ, ಅದಕ್ಕೊಂದು ಥ್ಯಾಂಕ್ಸ್ ಚಿಕ್ಕಣ್ಣ ಅವ್ರಿಗೆ. ನಾನು ಯಾವಾಗಲೂ ಚಿಕ್ಕಣ್ಣನ ಕಿತ್ತೋದ ಚಿಕ್ಕಣ್ಣ ಅಂತಲೇ ಹೇಳೋದು. ನೀನು ಯಾವ ಕಿತ್ತೋದ ಚಿಕ್ಕಣ್ಣ? ಬಟ್ ನನಗೆ ಚಿಕ್ಕಣ್ಣ ಮೇಲೆ ಭಾಳ ಅಭಿಮಾನ ಇದೆ ಸರ್. ಬಟ್ ಅವ್ರ ಊರ ಹೆಸರು ಯಾಕೋ ನನಗೆ ಏನ್ ಕಾರಣ ಹೇಳಿ ಸರ್? ನಮ್ಮೂರ ಹೆಸರು ಬೊಲ್ಲಹಳ್ಳಿ ಅಂತ. ಬಟ್ ಅವ್ರು ಹೇಳೋ ಸ್ಟೈಲ್ ಬೇರೆ ಇರುತ್ತೆ. ಒರಿಜಿನಲ್ ಹೆಸರು ಬೊಲ್ಲಹಳ್ಳಿ ಅಂತ. ಇನ್ನೊಂದ್ಸಲ ಹೇಳೋ. ಇಲ್ಲ, ಸುಮ್ಮನೆ ನಾನು ಚಿಕ್ಕಣ್ಣನ ಯಾವಾಗಲೂ ರೇಗಿಸ್ತಾ ಇರ್ತೀನಿ. ನನ್ನ ಸಿನಿಮಾದಲ್ಲಿ ಚಿಕ್ಕಣ್ಣನ ಒಳ್ಳೆ ಕ್ಯಾರೆಕ್ಟರ್ ಮಾಡಿಸಿದೆ ಸರ್. ನಾನು 90 ಸಿನಿಮಾ ಮಾಡಿದಾಗ ಆ ಕ್ಯಾರೆಕ್ಟರ್ ಚಿಕ್ಕಣ್ಣನ ಇದ್ರಲ್ಲ ಟಿ ವಿ ಸೀರಿಯಲ್ ನೋಡ್ತಾ ಇದ್ದೆ. ಅದು ಸ್ವಲ್ಪ ಈ ಸೈಕಿಕ್ ಥರ ಇದ್ದ, ಈ ಡೋಪೆಲ್ಲ ಹೊಡಿತಾರಲ್ಲ, ನೋಡಿದ್ರೆ ಹಂಗೆ ಅನ್ಸದ್ ನನಗೆ. ಈ ಥರ ಎಲ್ಲ ಇದನ್ನ ಅಲ್ಲಿ ನೋಡಿದ್ರೆ ಆ ಕ್ಯಾರೆಕ್ಟರ್ ಹಂಗೆ ಮಾಡ್ತಾರೆ ಅವ್ರಲ್ಲಿ. ಒಂಥರ ಹಂಗ ಅನಿಸ್ತಿರ್ಲಿಲ್ಲ, ಹಂಗಿಲ್ಲ. ಬಟ್ ನಾನು ಯಾವ್ದೋ ಒಂದು ಮುಂಚೆ ಇತ್ತೇನೋ, ಮುಂಚೆ ಅದನ್ನ ನೋಡಿ ಒಳ್ಳೆ ತುಂಬಾ ಎಕ್ಸ್ಟ್ರಾರ್ಡಿನರಿ ಕ್ಯಾರೆಕ್ಟರ್ ನಮ್ಮ ಸಿನಿಮಾದಲ್ಲಿ ಮಾಡಿಸಿದ ಚಿಕ್ಕಣ್ಣ. ರೈಟ್ ಸರ್. ಈಗ ಫೇಸ್ಬುಕ್ ಅಲ್ಲಿ ಏನಾಗ್ಬಿಟ್ಟಿದೆ, ಟ್ರೋಲ್ಗಳೆಲ್ಲ ಶುರು ಆಗಿದೆ, ನಿಮ್ಗೆ ಗೊತ್ತಿದೆ. ಏನೋ ಒಂದು ಸನ್ನಿವೇಶನ ಅವರೇ ಬರೆದ್ಬಿಟ್ಟು ಇದು ರಿಯಾಕ್ಷನ್ ಹೆಂಗಿರುತ್ತೆ ಅಂದ್ಬಿಟ್ಟು ನಿಮ್ ಫೇಸ್ ಹಾಕ್ಬಿಟ್ಟಿರ್ತಾರೆ. ಸಖತ್ ಮಜಾ ಸಿಗುತ್ತೆ. ತುಂಬಾ ಜಾಸ್ತಿ ಈ ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲಾ ಕಡೆ ಏನ್ ಮಾಡ್ತಾರೆ, ನನ್ನ ಜಾಸ್ತಿ ಯೂಸ್ ಮಾಡ್ತಾ ಇದಾರೆ. ಈಗ ನಿಮ್ಮ ಎಕ್ಸ್ಪ್ರೆಷನ್ಸ್ ನ ಯೂಸ್ ಮಾಡ್ಬಿಟ್ಟು ಕ್ರಿಕೆಟ್ ಅಲ್ಲಿ ಇಂಡಿಯಾದವ್ರು ಸೋತೋದ್ರು ಅಷ್ಟೇನೆ, ಇಂಡಿಯಾ ಸೋತೋದ್ರೆ ಹೆಂಗಿರುತ್ತೆ, ಗೆದ್ರೆ ಹೆಂಗಿರುತ್ತೆ ಅಂತ ಆತರ ಒಂದು 4-5 ಸನ್ನಿವೇಶ ನಾವು ಹೇಳ್ತೀವಿ ಸರ್. ಇಬ್ರು ಗ್ರೇಟ್ ಕಾಮಿಡಿಯನ್ಸ್ ಇದ್ರಾ, ನೀವು ಎಕ್ಸ್ಪ್ರೆಷನ್ ಕೊಟ್ಬಿಟ್ರೆ ನಾವು ಫ್ರೀಸ್ ಮಾಡಿ ಹಾಕ್ಬಿಡ್ತೀವಿ. ಸರಿ ಸರ್, ರೆಡಿನಾ ಸರ್? ರೆಡಿ. ಈ ಕಡೆ ಅಕ್ಕಪಕ್ಕ ನಿಂತ್ಕೊಂಡ್ಬಿಟ್ರಪ್ಪ, ಬರೀ ಎಕ್ಸ್ಪ್ರೆಷನ್ ಇಷ್ಟೇ. ಗುರುವೆ, ಅಲ್ಲಿದೆ ಕ್ಯಾಮ್ರಾ ನಿಮ್ಮಿಬ್ರಿಗೂ. ಬಸ್ಸಲ್ಲಿ ಹೋಗ್ತಾ ಇದೀರಾ, ಪಕ್ಕ ಸೀಟಲ್ಲಿ ಒಂದು ಸೂಪರ್ ಹುಡುಗಿ, ಹೆಂಗಿರುತ್ತೆ ಎಕ್ಸ್ಪ್ರೆಷನ್? ಚಿಕ್ಕಣ್ಣಿಂದ ಹೆಂಗಿರುತ್ತೆ ಫಸ್ಟ್ ನೋಡ್ತಾ
ಇನ್ನೊಂದ್ಸಲ ಕೊಡು. ಒನ್ಸ್ ಮೋರ್ ರೆಡಿ. ಸಾಧು ಸರ್ ಇನ್ನೊಂದ್ಸಲಿ ನೋಡು, ಹೆಂಗೆ ನೋಡಿ ಇನ್ನೊಂದ್ಸಲಿ. ಇದು ನನ್ನ ಎಕ್ಸ್ಪ್ರೆಷನ್. ಅದು ನಿಮ್ಮ ಎಕ್ಸ್ಪ್ರೆಷನ್. ಸರಿ ಗುರೇ, ಅದೇ ಹುಡುಗಿ ನಿಮ್ಮ ನೋಡಿರಿ ಎಷ್ಟು ಸ್ಮಾರ್ಟ್ ಆಗಿದ್ದಾರೆ ರೀ ಅಂತ ಹೇಳಿದ್ಲು. ಆಗ ಚಿಕನ್ ತುಂಬಾ ಸ್ಮಾರ್ಟ್ ಆಗಿದೆ. ಸಾಧು ಏನ್ ಸ್ಮಾರ್ಟ್ ಆಗಿದ್ದೀರಿ. ಒಂದು ಸಿಗ್ನೇಚರ್ ಸ್ಟೈಲ್ ಕೊಟ್ಬಿಟ್ರೆ ನನಗೆ ಹೇಳ್ಕೊಟ್ರಿ ಚಿಕನ್ ಅದು 2 ಸ್ಟೆಪ್ ಡ್ಯಾನ್ ಡ್ಯಾನ್. ಸೋ ಸ್ವೀಟ್ ಚಿಕನ್ ಅವ್ರು ಇಷ್ಟು ದೂರ ಬಂದಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಇನ್ನೇನಾರು ಹೇಳೋದಿಯಾ ಸಾಧು ಅವ್ರಿಗೆ ನೀವು? ಅವ್ನು ತುಂಬಾ ನನಗೆ ಮ್ಯೂಸಿಕ್ ಪ್ರಿಯ. ನನ್ನ ಸಂಗೀತ ತುಂಬಾ ಸಾಂಗ್ಗಳಂದ್ರೆ ಏನ್ ಹೇಳ್ಬೇಕು ಹೇಳ್ತಾ ಇರ್ತಾನೆ, ಇದು ನೀವು ಮಾಡಿದ್ದ ಅದು ನೀವು ಮಾಡಿದ್ದ ಅಂತ. ಅವಾಗಿಂದ ಅವ್ನು ಏನು ಕೇಳೇ ಇಲ್ಲ. ಸರ್ ಆ ಸಾಂಗ್ ನೀವು ಮಾಡಿದ್ದ ಸರ್ ಅಂತ ಆಡ್ತಾ ಇರ್ತಾನೆ. ಇಲ್ಲ, ಒಂದು ಸ್ಟೇಜ್ ಶೋ ಇತ್ತು, ನಾನು ಪ್ರತಾಪ್ ಇಬ್ರು ಹೋಗಿದ್ವಿ. ಅಲ್ಲಿ ಇವರು ಉಶ್ ಪಿಕ್ಚರ್ದು ಆಡ್ತಾ ಇದ್ರು. ನಾನು ಇವ್ರು ಯಾಕೆ ಆಡ್ತಿದಾರೆ ಇದನ್ನ ಅಂದೆ. ಒಂಚೂರು ಸ್ವಲ್ಪ ಊರಲ್ಲಿದ್ದಾಗ ಇಂಡಸ್ಟ್ರಿಯಿಂದೆಲ್ಲ ದೂರ ನಾವು. ಅವನೇ ಇವರೇ ಮ್ಯೂಸಿಕ್ ಡೈರೆಕ್ಟ್ರು. ನಾನು ಕಳೆದೋದೆ, ಅಯ್ಯೋಯ್ಯೋ ಸಾಧು ಸರ್ ಇದೆಲ್ಲ ಮಾಡಿದಾರ ಅಂತ. ನಿಜವಾಗ್ಲೂ ನನ್ನ ಫೇವ್ರೆಟ್ ಸಾಂಗು ಇವ್ರದ್ದು ಎದೆಗಾರಿಕೆದು, ನೀನೊಂದು ಮುಗಿಯದ ಮೌನ. ನೋಡ್ದಾಗೆಲ್ಲ ಸಿಕ್ದಾಗೆಲ್ಲ ನಾನು ಸಿಕ್ದಾಗೆಲ್ಲ ಅಂತಲ್ಲ, ಇವರು ರವಿಶಂಕರ್ ಎಲ್ಲೋ ಮೂಡಲ್ಲಿ ಇದ್ದಾಗೆಲ್ಲ ಜೊತೆಲಿ ಒಂದು ಏನಾದ್ರು ಇಟ್ಕೊಂಡಿದ್ದಾಗೆಲ್ಲಾನು, ಅಂದ್ರೆ ಒಂದು ಬಾಟ್ಲ್ ಇಟ್ಕೊಂಡಿದ್ದಾಗೆಲ್ಲಾನು ಈ ಹಾಡೆ ಹಾಡ್ಲೇಬೇಕು. ಫೋನ್ ಮಾಡ್ತಾರೆ ನನಗೆ, ಅಲ್ಲ ಆಡ್ತಾ ಇರ್ತಾರೆ ಫುಲ್. ಸರಿ, ಬೇಕಾದ್ರೆ ಅವ್ರ ಕೈಲಿ ಫೋನ್ ಮಾಡ್ಸೇ ಬಿಡ್ತೀನಿ, ಅವರೆಲ್ಲ ಹಾಡೇ ಬಿಡಿ ಸರ್. ಹಾಡೇ ಬಿಡ್ಲಿ ಸರ್, ಖಂಡಿತ. ನೀನೊಂದು ಮುಗಿಯದ ಮೌನ, ನಾ ಹೇಗೆ ಮರೆಯಲಿ ನಿನ್ನ. ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ತಲುಪಲಿ ನಿನ್ನ. ಒಲವಿಗೆ ಚೆಲುವಿಗೆ ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ. ನೀನೊಂದು ಕಡಲಿನ ಧ್ಯಾನ, ನಾ ಹೇಗೆ ಬೆರೆಯಲಿ ನಿನ್ನ. ಒಲವಿಗೆ ಚೆಲುವಿಗೆ ಶರಣಾಗಿಹೆ. ಓ ನಾನೀಗ ನನ್ನುಳಿಲ್ಲ ಎಂತ ಮಾಯಾ. ಅರಿವಿನ ತುಂಬೆಲ್ಲ ನೀನೇ, ನಿನದೇ ತವಕ. ನಿನ್ನಾತ್ಮದ ಕುಲುಮೆಯಲಿ ನಾ ಕರಗಲಿ. ಓ ನೀನೊಂದು ಮುಗಿಯದ ಮೌನ, ನಾ ಹೇಗೆ ತಲುಪಲಿ ನಿನ್ನ. ಒಲವಿಗೆ ಚೆಲುವಿಗೆ ಚಿಕನ್ಗೋಸ್ಕರ. ಎಸ್ ನೋಡಿ, ನಿಮ್ಗೋಸ್ಕರ ಅವ್ರು ಹಾಡೇ ಹಾಡಿದ್ದಾರೆ. ಸಾಯಂಕಾಲಕ್ಕೆಲ್ಲ ರೆಡಿ ಮಾಡ್ಕೊಂಬಿಡು. ಸಾಯಂಕಾಲ ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಮಲ್ಟಿ ಸ್ಟಾರ್, ಹೌದು, ಮ್ಯೂಸಿಕ್ ಡೈರೆಕ್ಟ್ರು, ಸಿಂಗರು, ಪ್ರೊಡ್ಯೂಸರು, ನಂಬರ್ 1 ಕಾಮಿಡಿಯನ್ನು. ದೇವರು ಹಿಂಗೆ ನಿಮ್ಮನ್ನ 100 ಕಾಲ ಸುಖವಾಗಿ ಆರೋಗ್ಯವಾಗಿ ಇಟ್ಟಿರ್ಲಿ. ಹಂಗೆ ನಮ್ಮಂತವ್ರಿಗೆ ಇನ್ನೂ ಹೆಚ್ಚು ಮಾರ್ಗದರ್ಶನ ಕೊಡಿ. ಆಯ್ತು, ಜೊತೆಗೆ ಸಿಗ್ತೀವಲ್ಲ ಮಾತು. ನೋಡಿ ಹೇಗೆಲ್ಲ ಜೀವನ ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತು. ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಆಸೆಪಟ್ರಿ, ಮ್ಯೂಸಿಷಿಯನ್ ಆಗಿದ್ರಿ, ದಿಢೀರಂತ ಉಪೇಂದ್ರ ಅವರು ಆಕ್ಟಿಂಗ್ ಚಾನ್ಸ್ ಕೊಂಡ್ರು. 23 ವರ್ಷ ನಮಗೆಲ್ಲ ಮನೋರಂಜನೆ ನೀಡಿದ್ರಿ. ಅಲ್ಲಿಂದ ಒಂದ್ ಕಡೆ ಪ್ರಮೋಟ್ ಆಗ್ತೀರಿ, ಡೈರೆಕ್ಟರ್ ಆಗ್ತೀರಿ. ಆ ನಿರ್ದೇಶಕರಾಗಿದ್ದಂತ ಅನುಭವ ಅದು ಹೇಗಿತ್ತು ಸದವ್ರೆ, ಹೇಗಾಯ್ತು? ಡೈರೆಕ್ಷನ್ ಅನ್ನೋದು ನಾನು ಬರೀ ಮ್ಯೂಸಿಕ್ ಮಾಡಕ್ಕೆ ಹೋಗಿದ್ದೆ ಸರ್. ರಕ್ತ ಕಣ್ಣೀರು ಸಿನಿಮಾ ಅಲ್ಲಿ ಒಂದು ಸೀನ್ ಉಪೇಂದ್ರ ಅವರು ನನಗೆ ತೋರಿಸಿದ್ರು. ಒರಿಜಿನಲ್ ಅದು ಬಂದು 1951. ಹೌದು, ಉಪೇಂದ್ರ ಸರ್ ನನ್ನ ಕರೆದು ಈ ಸಿನಿಮಾ ನೀನೇ ಮಾಡು, ಏನ್ ಮಾಡ್ಬೋದು ನಾವು ಅಂತ. ಅಂದ್ರೆ ಅದು ಪರ್ಫಾರ್ಮೆನ್ಸ್ ಸಿನಿಮಾ ಅಲ್ವಾ, ಕೈ ಹಿಂಗೆಲ್ಲ ಇಟ್ಕೊಂಡು ಆ ಥರ
ತುಂಬ ಕಷ್ಟ ಸರ್ ಅದು ಅದು ವಾಯ್ಸ್ ಮೇಯ್ನ್ ಆಗಿ ಆ ವಾಯ್ಸು. ಸೊ ಅದನ್ನೆಲ್ಲ ಇಟ್ಕೊಂಡು ಸರಿ ನಾನು ಜೊತೆಲಿ ಇರ್ತೀನಿ ಅಂತ ನನ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮುಂಚೆಯಿಂದ. ಹಲೋ ಎಮ್ಮ ಸಿನಿಮಾ ಎಲ್ಲ ನಾನು ವರ್ಕ್ ಮಾಡ್ಬೇಕಾಯ್ತು, ಮಾಡಿಲ್ಲ. ಫಸ್ಟ್ ಡೈರೆಕ್ಷನ್ ಅಂತ ನಂದು ಅಲ್ಲಿ ಚಾಪು ಬಂದಿದ್ದು ರಕ್ತ ಕಣ್ಣೀರಲ್ಲಿ. ರೈಟ್. ಕೆಲವು ಡೈರೆಕ್ಟರ್ಸ್ ನಿಮ್ಮನ್ನು ಒಬ್ಬ ಡೈರೆಕ್ಟರ್ ಆಗಿ ಹೇಗೆ ನೋಡ್ತಾರೆ ನಮ್ಮ ವೀಕೆಂಡ್ ಟೆಂಟ್ ಹೇಳುತ್ತೆ, ಕೇಳಿ. ಸರ್ ನಮಸ್ಕಾರ. ಹಾಯ್ ಸಾಧು ಸರ್. ಹಾಯ್ ಸಾಧಣ್ಣ, ಹೇಗಿದ್ದೀರಾ? ಎಲ್ಲ ಬಂದಿದ್ದಾರೆ ಸರ್ ನಮಸ್ಕಾರ. ಹಾಯ್ ಸಾಧು, ನಿಮ್ಮನ್ನ ಈ ಸಾಧಕರ ಸೀಟಲ್ಲಿ ನೋಡ್ಬಿಟ್ಟು ಬಹಳ ಖುಷಿ ಆಗ್ತಿದ್ದೀರಿ. ನೀವು ಸಾಧಕರ ಸೀಟಲ್ಲಿ ಕೂತ್ಕೋಬೇಕಾಗಿದೆ, ಯಾಕಂದ್ರೆ ಸಾಧನೆ ಮಾಡಿದ್ದೀರಾ ಅಷ್ಟೊಂದು. ಸುಂಟ್ರಗಾಳಿ ಅನ್ನೋ ಸಿನಿಮಾಗೆ ಕೆಲಸ ಮಾಡ್ತಿದ್ದೆ ನಿಮ್ಮ ಜೊತೆ. ನೀವು ಆ್ಯಕ್ಟ್ ಮಾಡೋದು ಮತ್ತು ದರ್ಶನ್ ಅವ್ರು ಆ್ಯಕ್ಟ್ ಮಾಡುವಂಥ ಸೀನ್ಗಳನ್ನೆಲ್ಲ ನಾನು ಡೈರೆಕ್ಟ್ ಮಾಡಬೇಕಾಗಿತ್ತು. ನನಗೆ ಫಸ್ಟ್ ಟೈಮ್ ಮೈಕ್ ಕೊಟ್ಟು ನೀನು ಡೈರೆಕ್ಷನ್ ಮಾಡು ಅಂತ ಹೇಳಿದವ್ರು ನೀವು. ಲಕ್ಕಿಲಿ ಏನಂದರೆ ನಂದೇ ಒಂದು ಸಿನಿಮಾ ರಕ್ತ ಕಣ್ಣೀರು ಡೈರೆಕ್ಷನ್ ಮಾಡೋವಂಥ ಒಂದು ಇದಾಯ್ತು. ಆ್ಯಕ್ಚುಲಿ ಆ ಸಿನಿಮಾಲಿ ನಾನು ಆ ಥರ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂದರೆ ಅದಕ್ಕೆ 90% ಕಾರಣ ಸಾಧು ಅವರು. ಇನ್ನೊಂದನ್ನು ಹೇಳ್ಕೊಡೋರು, ಈ ಥರ ಸರ್ ಹಿಂಗೆ ಮಾಡ್ರೆ ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮ್ಮಿಂದ ನಾನು ತುಂಬ ಇನ್ಸ್ಪೈರ್ ಆಗೋ ವಿಷಯ ನಿಮ್ಮ ರೀ ರೆಕಾರ್ಡಿಂಗ್ ಸೆನ್ಸ್. ಸೊ ನಿಮ್ಮ H2O ಆಗಿರ್ಬೋದು, ಉಷ್ ಆಗಿರ್ಬೋದು, ರಾಕ್ಷಸ ಆಗಿರ್ಬೋದು, ಸಂಜು ವೆಟ್ಸ್ ಗೀತ ಆಗಿರ್ಬೋದು, RR ನಿಮ್ಗಿರೋ ಸೆನ್ಸ್ ಇದೆಯಲ್ಲ ಅದ್ಭುತ. ಒಂದು ಸಿನಿಮಾನ ಹಾಗೆ ಎಲಿವೇಟ್ ಮಾಡ್ಬಿಡ್ತೀರಾ. ಒಂದು ನಿಮ್ಮ ಹತ್ರ ನಾವು ಕಲ್ತಿದ್ದೇನೆಂದ್ರೆ ಹಾರ್ಡ್ ವರ್ಕು, ಡೆಡಿಕೇಶನು, ಸಿಂಪ್ಲಿಸಿಟಿ, ಕಾನ್ಫಿಡೆಂಟ್ ಲೆವೆಲು. ನಡೀರಿ ಡೈನಮಿಕ್, ಭಾಳ ಡೈನಮಿಕ್ ಪರ್ಸನ್. ಓಕೆ ಮಾಡೋಣ ನಡೀರಿ ಸರ್, ಟೈಮ್ ಇರುತ್ತೋ ಬಿಡುತ್ತೋ ಅದು ಬೇರೆ ವಿಷಯ, ಬಟ್ ಮಾಡೋಣ ನಡೀರಿ ಸರ್, ಹುಮ್ಮಸ್ ಕೊಡ್ತಾರೆ. ಇವತ್ತು ನನಗೆ ನೆನಪಿದೆ, ಮೈಸೂರಲ್ಲಿ ಸಂದೇಶ್ ನಾಗರಾಜ್ ಅವರು ನಿಮ್ಗೊಂದು ಪ್ರಾಜೆಕ್ಟ್ ಕೊಡ್ತೀನಿ ಅಂತ ಕರೆದಾಗ ನಾನು ಮಾಡಲ್ಲ, ನಮ್ಮ ಹುಡುಗನ ಕೈಲಿ ಮಾಡಿಸಿ ಅಂತ ನೀವು ನನಗೆ ಫಸ್ಟ್ ಟೈಮ್ ಹೇಳಿದ್ರಿ. ನಿಮ್ಮಲ್ಲಿ ತುಂಬ ವಿಶಾಲವಾದ ಗುಣ ಇದೆ. ನಿಮ್ಮ ಜೊತೆ 1 ವರ್ಷ ಕಳೆದೆ ನಾನು. 1 ವರ್ಷದಲ್ಲಿ ನಾನು ಡೈರೆಕ್ಷನ್ ಎಷ್ಟು ಕಲ್ತನೋ ಏನೋ ಗೊತ್ತಿಲ್ಲ, ಆದರೆ ಮ್ಯೂಸಿಕ್ ವಿಷಯದಲ್ಲಿ ಇವತ್ತರೆಗೂ ನಾನು ಏನಾದರೂ ನನ್ನ ಸಿನಿಮಾಗಳಲ್ಲಿ ಒಳ್ಳೆ ಸಾಂಗ್ ಅಂತ ಏನಾದರೂ ಕಾಣಿಸಿದ್ರೆ ಅದು ನಿಮ್ಮಿಂದ. ಸ್ಪಾಟಿಗೆ ಬಂದು ಹಿಲ್ ಮೇಕ್ ದ ಡೈರೆಕ್ಟರ್ ವೆರಿ ಕಂಫರ್ಟಬಲ್. ಅದು ನನ್ನಂಥವ್ರು ಫಸ್ಟ್ ಟೈಮರ್ಸ್ ತುಂಬ ಜನ ಇರ್ತಾರೆ. ಸೊ ಅವ್ರನ್ನೆಲ್ಲ ಬಂದು ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿ ನಾವೇನು ಅನ್ಕೊಂಡಿರ್ತೀವೋ ಆ ಔಟ್ಪುಟ್ನ ಡಬಲ್ ಮಾಡಿಬಿಡ್ತಾರೆ. ಇವತ್ತವರೆಗೂ ನಾವು ಯಾವುದೇ ಸಿನಿಮಾ ಆದ್ರೂ ಸಾಧು ಸರ್ ಇಲ್ಲದೆ ನಮ್ಮ ಸಿನಿಮಾ ಕಂಪ್ಲೀಟ್ ಆಗಲ್ಲ ಅಂತಲೇ ಹೇಳ್ತೀವಿ. ಯಾಕೆಂತಂದರೆ ವಿಕ್ಟ್ರಿ ಆಗಿರ್ಬೋದು, ಅಧ್ಯಕ್ಷ ಆಗಿರ್ಬೋದು, ರನ್ನ ಆಗಿರ್ಬೋದು, ಟೈಗರ್ ಆಗಿರ್ಬೋದು, ಸೊ ಇದರೊಳಗೆಲ್ಲ ನಮಗೆ ಸಾಧು ಸರ್ ಒಂದು ದೊಡ್ಡ ಪಾತ್ರನ ನಿರ್ವಹಿಸ್ತಾರೆ. ಸಾಧು ಸರ್, ನೀವು ಕರ್ನಾಟಕದ ದೊಡ್ಡ ಆಸ್ತಿ. ನೀವು ಇನ್ನೊಂದಷ್ಟು ಸಿನಿಮಾಗಳು ಮಾಡಿ. ನನ್ನ ಫೇವ್ರೇಟ್ ಆಲ್ಬಮ್ ಇಂತಿನ ಪ್ರೀತಿಯ, ಅದೇ ಥರದ್ದು ಒಂದಷ್ಟು ಸಿನಿಮಾಗಳು ನಿಮ್ಮ ಜೊತೆ ಮಾಡೋಕ್ಕೆ ನನಗೂ ಇಷ್ಟ ಇದೆ. ಹಿ ಈಸ್ ಡಾರ್ಲಿಂಗ್ ವಿತ್ ಎವ್ರಿ ಹೀರೋ. ಸೊ ಎಲ್ಲ ಹೀರೋಗಳಿಂದನೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಸೊ ಎಲ್ಲರ ಅಭಿಮಾನಿಗಳನ್ನೂ ಖುಷಿ ಪಡಿಸ್ತಾರೆ. ಸೊ ಸಾಧು ಸಾರು ಇದೇ ಟೈಮಿಂಗಲ್ಲಿ, ಇದೇ ಸ್ಫೂರ್ತಿನಲ್ಲಿ, ಇದೇ ಒಂದು ಎಂತೂಸಿಯಾಸಮಲ್ಲಿ ಸುಮಾರು ಕಾಲ ನಮ್ಮನ್ನು ನಗಿಸ್ತಾ ಇರಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್ ಫಾರ್ ಲಾಸ್ಟ್ 20 years. ಅವಾಗೆಲ್ರಿಗೂ ನಮಸ್ಕಾರ. ದೊಡ್ಡ ದೊಡ್ಡ ರಿಗಾರ್ಡ್ಸ್ ಕೊಡ್ತಾ ಇದ್ದಾರೆ ಸರ್. ನಿಮ್ಮ ಕೆರಿಯರ್ ಬಗ್ಗೆ ಮಾತಾಡಿದ್ವಿ, ನಿಮ್ಮ ಇಡೀ ಈ ಜೀವನದ ಪ್ರಯಾಣದ ಬಗ್ಗೆ ಮಾತಾಡಿದ್ವಿ. ಬಿಗಿನಿಂಗಲ್ಲಿ ನಿಮ್ಮ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಬೇಕಾದ್ರೆ, ಮಧ್ಯದಲ್ಲಿ ಇನ್ನೊಬ್ಬ ತಮ್ಮನ ಬಗ್ಗೆ ನಾನು ಮಾತಾಡಿದೆ. ಲೇಟ್ ಬೆನೆಡಿಕ್ಟ್ ಅಂತ ಹೇಳಬೇಕಾಗಿ ಬಂತು ನನಗೆ. ಏನಾಯ್ತು ನಿಮ್ಮ ತಮ್ಮನಿಗೆ? ಪ್ರತಿಯೊಬ್ಬ ಮನುಷ್ಯನ ಅಭ್ಯಾಸಗಳನ್ನ ಒಂದು ಲಿಮಿಟಲ್ಲಿ ಇಟ್ಕೋಬೇಕು ಸರ್. ಆ ಲಿಮಿಟ್ ಯಾವಾಗ ದಾಟಿ ನಾವು ಹೋಗ್ತೀವಿ ಅದು ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ನನ್ನ ತಮ್ಮನ ವಿಷಯದಲ್ಲಿ ಅಷ್ಟೇ ಆಗಿದೆ. ಈ ಕಾಲದಲ್ಲಿ ಯಾವ ಒಂದು ಅಣ್ಣ ತಮ್ಮನಿಗೆ 50,000 ಕೂಡ ಹೆಲ್ಪ್ ಮಾಡಲ್ಲ. ಫಸ್ಟ್ ಟೈಮು ಹಾಸ್ಪಿಟ್ಲ್ ಹತ್ರ ಕೂತ್ಕೊಂಡು 20 ಲಕ್ಷ ಕೈಯಲ್ಲಿ ಇಟ್ಕೊಂಡು ಡಾಕ್ಟರ್ ನನ್ಗೆ ಆಲ್ರೆಡಿ ಹೇಳ್ಬಿಟ್ರು ಉಳ್ಸೋಕ್ಕೋಸ್ಕರ ಸರ್, ಅಷ್ಟೇ ಆಗಲಿಲ್ಲ. ತಂದೆ ತಾಯಿ ಕೂಡ ಅಷ್ಟು ಚೆನ್ನಾಗಿ ನೋಡ್ಕೊಂಡಿಲ್ಲ ಸರ್. ಚೆನ್ನಾಗಿ ತಮ್ಮನಿಗೋಸ್ಕರ ನೈಟ್ ಆ್ಯಂಡ್ ಡೇ ಅದು ನಮ್ದು ಅಷ್ಟೇ ಸರ್. ಇನ್ನೊಂದು ಜನ್ಮ ಮಾಡ್ತಾ ಇದ್ದರೆ ಇದೇ ಥರ ನಾನು ಸಾಧು ಜೊತೆ ಹುಟ್ಟು ಬರ್ತೀನಿ. ವೆರಿ ಗುಡ್, ಥ್ಯಾಂಕ್ ಯು. ನಮ್ಮ ಅಣ್ಣನಿಗೆ, ಸಾಧು ಅಣ್ಣನಿಗೆ ಸಾವು, ಆಕ್ಸಿಡೆಂಟ್ಸು ಒಂದು ಯಾವುದು ನೋಡಲ್ಲ ಸಾಧು ಅಣ್ಣ. ನಾನು ಇವತ್ತಿನ ಹೋಗೋದಿಲ್ಲ ಸರ್, ಹೋಗಿಲ್ಲ, ಯಾವುದೂ ನೋಡಿಲ್ಲ. ನನ್ನ ಪಾಲಿಸಿ ಒಂದೇ ರಮೇಶ್ ಸರ್. ಎಷ್ಟೋ ಜನ ನನಗೆ ಹೇಳ್ತಾರೆ ನಾನು ಯಾವುದೇ ಸಾವಾದರೂ ಹೋಗಲ್ಲ, ಯಾವುದೇ ಕೆಟ್ಟದ್ದು ಆಕ್ಸಿಡೆಂಟ್ ಆಗಿದೆ ಅವ್ರಿಗೆ ಹಾಸ್ಪಿಟ್ಲ್ ಇದ್ದರೆ ಹೋಗಲ್ಲ. ನಾನು ಯಾಕೆ ಹೋಗಲ್ಲ ಅಂತ ನಾನು ಕೇಳ್ತಾರೆ, ನಾಳೆ ದಿನ ನಿನಗೆ ಏನಾರು ಆದರೆ ಬೇರೆ ಯಾರು ಬರಲ್ಲ, ನೋಡ್ಕೊತಾರೆ, ಬರೋದೇ ಬೇಡ, ನಮಗೇನು ಗೊತ್ತಿರುತ್ತೆ ಅದು ಯಾವನು ಬಂದ ಯಾವನು ಬಂದಿಲ್ಲ. ನಾನು ನೋಡಲ್ಲ. ನಾನು ಚೆನ್ನಾಗಿದ್ದಾಗ ಎಷ್ಟು ಖುಷಿಯಿಂದ ಅವ್ರನ್ನ ನೋಡಿದ್ನೋ ನನ್ನ ಕಣ್ಣಲ್ಲಿ ಇರ್ಬೇಕಷ್ಟೇ. ಸೊ ದಟ್ ನಾನು ಹೋಗಲ್ಲ. ನಿಮ್ಮ ಬ್ರದರ್ ತಿರೋದ್ಮೇಲೆ ಒಂದು ಇಡೀ ದಿನ ನೀವು ವಯಲಿನ್ ನುಡಿಸ್ತಾ ಇದ್ರಂತೆ, ನಿಜನಾ? ನಾನು ಏನು ಮಾಡೋದು ಸರ್, ಅದು ಜೊತೆಲಿ ಹುಟ್ಟಿ ಅದು ತಡೆಯೋಕ್ಕಾಗಿಲ್ಲ ನನಗೆ. ಯಾಕೆಂದರೆ ನಾನು ಪ್ರತ್ಯಕ್ಷವಾಗಿ ಅವ್ರ ಮುಂದೆ ಬಂದೇ ಇಲ್ಲ. ಅವರು ಹುಷಾರು ತಪ್ಪದಾಗಿಂದ ನಾನೆಲ್ಲ ಬ್ಯಾಕ್ಗ್ರೌಂಡಲ್ಲಿದ್ದೆ ಅಷ್ಟೇ. ಬಟ್ ಒಂದ್ಸಲಿ ನೋಡ್ಬೇಕು ಅನ್ನಿಸ್ತು, ಇದೇ ಲಾಸ್ಟ್ ಅಂತಲೂ ನನಗನ್ನಿಸ್ತು. ನಾನು ನೋಡ್ಕೊಂಬಿಟ್ಟೆ. ಸೊ ಈಗ ನಮಗೆ ಭಾಳ ಹತ್ರವಾದವರು, ನಮ್ಮನ್ನು ಅಗಲಿದವರು, ಅವ್ರನ್ನ ನೆನೆಸ್ಕೊಂಡಾಗ ನಮ್ಮ ಅಶ್ವಥ್ ಅವ್ರ ಹಾಡು ನಮ್ಗೆ ನೆನಪಾಗುತ್ತೆ ಸಾಧುವ್ರೆ. ಖಂಡಿತ ಸರ್. ನಮ್ಮ ತಮ್ಮನಿಗೋಸ್ಕರ ನಮ್ಮನ್ನು ಹಗಲಿರೋ ಎಲ್ಲ ನಮ್ಮ ಮ್ಯೂಸಿಷಿಯನ್ಸು, ಅಂದರೆ ನಾವೇ ಅನಾಹುತನ ತಂದುಕೊಳ್ಳೋರು ಇದೆಯಲ್ಲ, ಅವ್ರಿಗೋಸ್ಕರ ಒಂದು ಹಾಡು ಹೇಳ್ತೀವಿ. ಎಸ್.
ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಹಂಬಲಿಸಿದೆ ಮನ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಸೇರಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ಕಾಣದ ಕಡಲಿನ ಮೊರೆತದ ಜೋಗುಳ ಒಳಗಿವಿಗೆಂದು ಕೇಳುತ್ತಿದೆ ನನ್ನ ಕಲ್ಪನೆಯು ತನ್ನ ಕಡಲನ್ನೇ ಚಿತ್ರಿಸಿ ಚಿಂತಿಸಿ ಸುಯ್ಯುತ್ತಿದೆ ಎಲ್ಲಿಹುದೋ ಅದು ಎಂತಿಹುದೋ ಅದು ಕಾಣಬಲ್ಲೆನೆ ಒಂದು ದಿನ ಅದರೊಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ ಹಂಬಲಿಸಿದೆ ಮನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ರೈಟ್ ಸಾಧು ಅವರೇ, ನಿಮ್ಮ 23 ವರ್ಷಗಳ ಈ ಸಿನಿ ಪಯಣದ ಬಗ್ಗೆ, ನಿಮ್ಮ ಬಗ್ಗೆ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಅವ್ರು ಏನು ಹೇಳ್ತಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟಲ್ಲಿ. ಹಾಯ್ ಮಾಮ್. ಸಾಧು ಸರ್ ನಮಸ್ತೆ. ಹಾಯ್ ಸಾಧು. ಹಾಯ್ ಸಾಧು. ಹಾಯ್ ಸಾಧು ಸರ್. ಹಲೋ ಸಾಧು, ಹೇಗಿದ್ದೀರಿ? ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಒಬ್ಬ ಸಕ್ಸಸ್ಫುಲ್ ಆಗೋಕ್ಕೆ ಗಾಡ್ ಫಾದರ್ ಅಗತ್ಯ ಎಲ್ಲ, ಬರೀ ಟ್ಯಾಲೆಂಟ್ ಒಂದೇ ಸಾಕು ಅಂತ ಪ್ರೂಫ್ ಇಸ್ ಯು. ಐ ಆಮ್ ಪ್ರೌಡ್ ಆಫ್ ಯು. ಒಂಥರ ಡೆಡಿಕೇಟೆಡ್ ಗಿಫ್ಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಅವರು. ಅವನಲ್ಲಿ ಇವಳಲ್ಲಿ ಇವತ್ತೂ ರೇಡಿಯೋನಲ್ಲಿ ಬರ್ತಾ ಇರುತ್ತೆ. ಆ ಸಾಂಗಿಗೆ ಇವತ್ತೇ ಅದರದೇ ಆದಂಥ ಒಂದು ಅಭಿಮಾನಿಗಳ ವರ್ಗ ಇದೆ. ರಿಯಲಿ ಗ್ರೇಟ್. ನಿಮ್ಮ ಟ್ಯಾಲೆಂಟಿಗೆ ನಾನು ಯಾವತ್ತೂ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಸಾಧು ಸರ್ ಬಂದು ಇಂಡಿಯಾಸ್ ಒನ್ ಆಫ್ ದ ಬೆಸ್ಟ್ ಕೀಬೋರ್ಡ್ ಪ್ಲೇಯರ್ಸ್ ಅವರು. ಈ ಮನುಷ್ಯ ದ ವಾಲ್ಕನೋ ಆಫ್ ಟ್ಯಾಲೆಂಟ್. ಸಾಧು, ಯು ಆರ್ ಅ ಲೆಜೆಂಡ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಒನ್ ಆಫ್ ದ ಬ್ಯುಸಿಯೆಸ್ಟ್ ಆರ್ಟಿಸ್ಟ್ ಸಾಧು ಕೋಕಿಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕನ್ನಡ ಚಿತ್ರರಂಗ ನೋಡಿದ ಅಪರೂಪದ ಒಂದು ಮ್ಯೂಸಿಕ್ ಕಂಪೋಸರ್ ಅಂತ ಹೇಳಬೇಕು ಸಾಧು ಅವ್ರ ಬಗ್ಗೆ. ನಿಮ್ಮ ಒಂದು ಆ ನೇಚರ್ ಇದೆಯಲ್ಲ ಸರ್, ಯಾರಿಗಾರ ಹೆಲ್ಪ್ ಮಾಡ್ಬೇಕಂತ ನೀವು ಮನ್ಸು ಮಾಡ್ಬಿಟ್ರೆ ಅವ್ರನ್ನ ಕರ್ಕೊಂಬಂದು ಬೇಡ ಅಂದ್ರೂ ನೀವು ಹೆಲ್ಪ್ ಮಾಡಿ ಅವ್ರನ್ನ ಒಂದು ಸ್ಟೇಜಿಗೆ ಕರ್ಕೊಂಡು ಹೋಗ್ಬಿಡ್ತೀರಲ್ಲ. ರಿಯಲಿ ಅವ್ರ ಗ್ರೇಟ್ ಸರ್. ಸಾಧು ತನ್ನ ಸ್ವಾರ್ಥ ಆಗಿಲ್ಲ, ತಾನು ಪ್ರತಿಯೊಬ್ಬನು ಅದೇ ರೀತಿ ಬಿಡ್ತಾನೆ. ನೀವು ಒಂದು ಒಳ್ಳೆ ಸ್ನೇಹಜೀವಿ. ಎಲ್ಲಿ ಸಿಕ್ಕಿದ್ರೂ ನಮ್ಮನ್ನ ತಪ್ಪಿಕೊಂಡು ನೀವು ಮಾತಾಡ್ತೀರಾ. ನನ್ನ ಪ್ರಕಾರ ಸಾಧುಸ್ ಹ್ಯೂಮರ್ ಏನಿದೆ ಅದನ್ನು ಡಾಕ್ಯುಮೆಂಟ್ ಮಾಡೋಕ್ಕಾಗಲ್ಲ. ತುಂಬ ಕಡಿಮೆ ಜನಕ್ಕೆ ಆ ಥರದ್ದು ಗಿಫ್ಟ್ ಇದೆ. ದುನಿಯಾ ಸಿನಿಮಾ ತುಂಬ ಕಷ್ಟದಲ್ಲಿ ಮಾಡ್ತಿದ್ವಿ. ಈ ಸಿನಿಮಾ ರಿಕಾರ್ಡಿಂಗ್ ನಾನು ಮಾಡಿಕೊಡ್ತೀನಿ ಅಂತ ತುಂಬ 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 ಕಡಿಮೆ ಅಮೌಂಟ್ ತೊಗೊಂಡು ನೀವು
ನಮಗೆ ಸಿನಿಮಾ ರೆಕಾರ್ಡಿಂಗ್ ಮಾಡಿಕೊಟ್ರಿ. ಎಲ್ಲೇ ದುನಿಯಾ ಅಂತ ಮಾತಾಡಿದ್ರು ಅದ್ರ ಹಿಂದೆ ಒಬ್ಬರು ಸಾಧು ಇದ್ದಾರೆ, ಆ ಸಾಧುನೇ ನೀವು. ಅವರ ಒಂದು ವರ್ಕ್ ಡೆಡಿಕೇಶನ್ ಅಥವಾ ಸೀರಿಯಸ್ನೆಸ್ಸಿಂದ ನಾನು ತುಂಬ ಕಲ್ತಿದ್ದುಂಟು. ಹಿ ಹ್ಯಾಸ್ ಆಲ್ವೇಸ್ ಬಿನ್ ಅ ಸಪೋರ್ಟ್ ಸಿಸ್ಟಮ್ ಫಾರ್ ಮೀ. ನಮ್ಮ ಇಂಡಸ್ಟ್ರಿ ಅಸೆಟ್ಟು ಹೀಗೆ ನೂರಾರು ಕಾಲ ಸಿನಿಮಾಗಳು ನಾವು ಮಾಡ್ತಾ ಇರಿ, ನಗಿಸ್ತಾ ಇರಿ ನಮ್ಮನ್ನೆಲ್ಲ. ಮ್ಯೂಸಿಕ್ನು ಬಿಡಬೇಡಿ ಸರ್, ಮ್ಯೂಸಿಕ್ನು ಮಾಡ್ತಾ ಇರಿ. ನನಗೆ ಪರ್ಸ್ನಲಿ ಅನ್ಸೋದು ನೀವು ಆ್ಯಕ್ಟ್ ಮಾಡಬಾರ್ದು ಅಂತ, ನೀವು ಕಂಟಿನ್ಯೂಸ್ ಮ್ಯೂಸಿಕ್ ಮಾಡಬೇಕು ಅನ್ನೋದು ನನ್ನ ಆಸೆ. ನನಗೆ ಅವರ ಹಾಡುಗಳನ್ನು ಇನ್ನೂ ಕೇಳಬೇಕು, ಕನ್ನಡ ಜನತೆಗೆ ಇನ್ನೂ ಹಾಡುಗಳು ಅವರು ಗಿಫ್ಟ್ ಕೊಡಬೇಕು ಅಂತ ನನ್ನ ಒಂದು ಆಸೆ. ಫ್ಯೂಚರ್ನಲ್ಲಿ ಇನ್ನೂ ಒಂದು 20-25 ವರ್ಷ ಮ್ಯೂಸಿಕ್ ಮಾಡಬೇಕು ಸಾಧು. ಆಲ್ ದ ಬೆಸ್ಟ್ ಸಾಧು. ಜನರು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕಿಂತ 1 to 2 ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ. ಐ ಲವ್ ಯು. ಐ ಲವ್ ಯು ಸಾಧು. ಲವ್ ಯು ಸಾಧು. ಸಾಧು ಅಣ್ಣ, ಲವ್ ಯು. ನಾನೊಂದು ಕಿತ್ತು ರೈಟ್ ಸಾಧು ಅವರೇ, ಕಳೆದ ಕೆಲವು ಗಂಟೆಗಳಲ್ಲಿ ನಿಮ್ಮ ಇಡೀ ಲೈಫ್ನ ರಿವೈಂಡ್ ಮಾಡಿದ್ದೀವಿ. ಒಂದು ಆರ್ಕೆಸ್ಟ್ರಾ ಕಂಪ್ನಿಯಲ್ಲಿ ಸೇರ್ಕೊಳ್ತೀರಾ, ಅಲ್ಲಿ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ನ ಕ್ಲೀನ್ ಮಾಡೋಂಥ ಕೆಲಸ ಆಗುತ್ತೆ. ಅಲ್ಲಿಂದ ಮ್ಯೂಸಿಕ್ ಕಲಿತೀರಾ, ಆರ್ಕೆಸ್ಟ್ರಾ ಶುರು ಮಾಡ್ತೀರಾ, ಅಲ್ಲಿಂದ ಗಾಯನಕ್ಕೆ ಬರ್ತೀರಾ, ಮ್ಯೂಸಿಕ್ ಡೈರೆಕ್ಟ್ ಮಾಡ್ತೀರಾ, ಆ್ಯಕ್ಟಿಂಗ್ ಶುರು ಮಾಡ್ತೀರಾ, ಫಿಲ್ಮ್ ಡೈರೆಕ್ಟ್ ಮಾಡ್ತೀರಾ. ಇಷ್ಟೊಂದು ದೊಡ್ಡ ಈ ಎಂಟೈರ್ ಜರ್ನಿ ಮುಗಿದಾಗ ಓವರ್ ಆಲ್ ನಿಮ್ಮ ಜೀವನ ಹೇಗಿದೆ ಅನಿಸ್ತು ಸಾಧು ನಿಮಗೆ? ಸರ್, ನನ್ನ ಪರ್ಸ್ನಲ್ಲಾಗಿ ಕೇಳಿಬಿಟ್ರೆ ನೀವು ಎಲ್ಲ ಕೆಲಸಗಳನ್ನ ಮಾಡಿದ್ದೀನಿ ಸರ್, ಬಟ್ ಯಾವುದೂ ಪಕ್ಕ ಕಂಪ್ಲೀಟ್ ಮಾಡಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಒಂದಕ್ಕೆ ಇದು ಹೋಗಿ ಅದು ಒಂದು ಮುಕ್ತಾಯ ಆಗಬೇಕು. ನನ್ನ ಜೀವನದಲ್ಲಿ ಇನ್ನೂ ಯಾವುದೂ ಮುಕ್ತಾಯ ಆಗಿಲ್ಲ. ಯಾಕೆಂದರೆ ಪ್ರತಿಯೊಂದರಲ್ಲೂ ನಾನು ಕಾಲಿಟ್ಟಿದ್ದೀನಿ, ಪ್ರತಿಯೊಂದರಲ್ಲೂ ಕೆಲಸ ಮಾಡಿದ್ದೀನಿ. ಮ್ಯೂಸಿಕ್ಕು ಅಂದರೆ ಮ್ಯೂಸಿಕ್ ಸಿಕ್ಕಾಪಟ್ಟೆ ಮಾಡಿದ್ದೀನಿ, ಜೊತೆಗೆ ಆ್ಯಕ್ಟಿಂಗ್. ಬಟ್ ನನಗೆ ಪರ್ಸ್ನಲಾಗಿ ನಾನು ತೊಗೊಂಡ್ರೆ ನನಗೆ ಎಂಡಿಲ್ಲ. ನನ್ನ ಲೈಫ್ನ ಆಗಲಿ, ನನ್ನ ಟಾರ್ಗೆಟ್ನ ಆಗಲಿ, ಏನು ನಾನು ಮಾಡ್ತಾಯಿದ್ದೀನಿ ಕೆಲಸ, ಇದಕ್ಕೆ ನಾನು ರೌಂಡ್ ಅಪ್ ಮಾಡೋದೇ ಇಲ್ಲ. ಕೆಲಸ ಮಾಡ್ತಾನೆ ಇರ್ತೀನಿ. ಬಟ್ ಅದು ಎಲ್ಲಿ ತನಕ ನನ್ನ ಕರ್ಕೊಂಡು ಹೋಗುತ್ತೆ ಅಲ್ಲಿ ತನಕ ಜೀವನ ಮಾಡ್ತೀನಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಯಾವತ್ತೋ ಒಂದಿನ ಕಾಣ್ತೀನ ಕಡಲನ್ನ ಅಂತ ಆಸೆ ಇದೆ. ಕಾಣಬಲ್ಲೆನೆ ಒಂದು ದಿನ, ಅದರೊಳು ಕರಗಬಲ್ಲೆನೆ ಒಂದು ದಿನ. ಲವ್ಲಿ ಸಾಧು ಅವರೇ, ನಿಮ್ಗೆ ಗೊತ್ತಾಗೆ ನಮ್ಮ ಈ ಎಪಿಸೋಡ್ನ ಕೊನೆ ಹಂತ ಬಂದಿದ್ದೀವಿ. ಕೊನೆಗೆ ನೀವು ಯಾರಿಗಾರು ಸಾರಿ ಹೇಳಬೇಕು ಅಂದರೆ, ಯಾರಿಗಾರು ಥ್ಯಾಂಕ್ ಯು ಹೇಳಬೇಕು ಅಂದರೆ, ಏನಾದ್ರು ಪಾಪಪ್ಪರಿಗೆ ನಿಮ್ಮನ್ನು ಕಾಡ್ತಿದ್ರೆ, ಏನಾದ್ರು ಕನ್ಫೆಸ್ ಮಾಡ್ಕೋಬೇಕು ಅಂದರೆ, ಈ ಕ್ಷಣ ನಿಮ್ಮದು. ಆ ಕ್ಯಾಮ್ರಾ ನಿಮ್ಮ ಕ್ಲೋಸಪ್ಪಲ್ಲಿದೆ. ನನ್ನ ಜೀವನದ ಇಷ್ಟು ಜರ್ನಿಲಿ ನನಗೆ ತುಂಬ ನನ್ನ ಬೆನ್ನೆಲುಬಾಗಿ ಇದ್ದಿದ್ದು ನನ್ನ ಫ್ಯಾಮಿಲಿ, ನನ್ನ ವೈಫು. ಸುಮಾರು ಅವ್ರಿಗೆ ಸುಳ್ಳು ಹೇಳಿರ್ಬೋದು, ನನ್ನಿಂದ ಅವ್ರಿಗೆ ಕೆಟ್ಟ ಹೆಸರಾಗಿರ್ಬೋದು ಅಥವಾ ಒಳ್ಳೇದಾಗೋದು ಏನಾಗಿರ್ಬೋದು, ಆ ಥರ ಏನೇ ನಾನು ತಪ್ಪು ಮಾಡಿದ್ರು ನನ್ನ ಕ್ಷಮಿಸಿ ಅಂತ ಇದ್ರ ಮೂಲಕ ಕೇಳ್ಕೊತೀನಿ. ಒಂದು. ಎರಡನೇದು, ನನಗೆ ಈ ಸ್ಟೇಜಿಗೆ ತಂದಿರೋ ಎಲ್ಲ ಕಲಾವಿದರಾಗ್ಬೋದು, ಮ್ಯೂಸಿಷಿಯನ್ಸ್ ಆಗ್ಬೋದು, ಅಣ್ಣ ತಮ್ಮದಿರಾಗ್ಬೋದು, ನನ್ನ ಹಿತೈಷಿಗಳಾಗ್ಬೋದು, ನನ್ನ ಸ್ನೇಹಿತರಾಗ್ಬೋದು, ನನಗೆ ತುಂಬ ಪರ್ಸ್ನಲ್ ಆಗಿರೋರುಗಳಾಗ್ಬೋದು, ಅವ್ರಿಗೆಲ್ಲ ನಾನು ಈ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಯಾವತ್ತೂ ನಾನು ಮರೆಯೋದಿಲ್ಲ. ರೈಟ್, ಥ್ಯಾಂಕ್ ಯು ಸಾಧು ಅವರೇ, ಥ್ಯಾಂಕ್ ಯು ಸೋ ಮಚ್. ಕುಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕೀಸ್ ಪರವಾಗಿ ನಿಮ್ಮ ಸಣ್ಣ ಹುಡುಗರೆ, ನಮ್ಮ ವೀಕೆಂಡ್ ವಿತ್ ರಮೇಶ್ ತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್, ನಮ್ಮ ಜ್ಯುವೆಲ್ರಿ ಪಾರ್ಟ್ನರ್ ಸುದರ್ಶನ್ ಜ್ಯುವೆಲ್ಲರ್ಸ್ ಪರವಾಗಿ ನಿಮಗಾಗಿ. ಓಕೆ, ಫ್ಯಾಮಿಲಿ ಫೋಟೋ ಅಕ್ಷರ ಪ್ಲೀಸ್ ಕಮ್. ಸಾಧು ಕೋಕಿಲ ಅನ್ನೋ ಮೆಲೋಡಿಯಸ್ ಕಂಪೋಸಿಷನ್ ಹಿಂದಿರುವಂತ ಎಲ್ಲಾ ಸ್ವರಗಳು ಒಂದೇ ಫೋಟೋ ಫ್ರೇಮ್ ಅಲ್ಲಿ ಸಿಕ್ಕದೆ ಈ ಬ್ಯೂಟಿಫುಲ್ ಫ್ಯಾಮಿಲಿ ಫೋಟೋ ಸೇರುತ್ತೆ ನಮ್ಮ ಬ್ರೂ ವಾಲ್ ಆಫ್ ಫೇಮ್ಗೆ. ರೈಟ್, ಮೀಟ್ ಮಾಡ್ತಾನೆ ಇರ್ತೀನಿ. ಕೆಲವು ಜನ ಹೇಳ್ತಾರೆ, ಎಲ್ಲ ಓಕೆ ಸರ್, ನಾನು ಸಣ್ಣಕ್ಕಿದ್ದೀನಿ ಅಥವಾ ನಾನು ದಪ್ಪ ಇದ್ದೀನಿ ಸರ್, ನಾನು ಕಪ್ಪಗಿದ್ದೀನಿ ಸರ್, ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ಏನೋ ಒಂದು ಕಾರಣಕ್ಕಾಗಿ ತಮ್ಮೊಳಗೊಂದು ಕೀಳರಿಮೆನ ಅವರೇ ಡೆವಲಪ್ ಮಾಡಿಕೊಂಡು ಒದ್ದಾಡ್ತಿದ್ದಾರೆ. ಆದರೆ ಕೆಲವರು ಇಂಥವರ ಮಧ್ಯೆ ತಮ್ಮ ನ್ಯೂನತೆಗಳನ್ನು ದಾಟಿ ತಮ್ಮ ಸ್ಕಿಲ್ಸ್ನ ಶಾರ್ಪನ್ ಮಾಡಿಕೊಂಡು ತಮ್ಮ ಆತ್ಮವಿಶ್ವಾಸವನ್ನು ಬಿಲ್ಡ್ ಮಾಡಿಕೊಂಡು ಸಾಧನೆ ಕಡೆ ಹೊರಟಿದ್ದಾರೆ. ದ ಡಿಫರೆನ್ಸ್ ಇಸ್ ದೇ ಟ್ರೈ. An attempt may be a failure, but there should not be failure of an attempt ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಸತತ ಪ್ರಯತ್ನದಲ್ಲಿರಿ, ಶಾಶ್ವತವಾದ ಯಶಸ್ಸು
ನಿಮ್ದಾಗತ್ತೆ. This is Brew Weekend with Ramesh Season 2 co-powered by Sensodyne. Special partner Gillette Mac 3. Cookies partner Unibic Cookies. Fashion partner Kanwa Mart. Jewelry partner Sudarshan Jewelers. Hair Grow Oil partner Rishikesh Bringa Oil. Associate sponsors Fortune Sunflower Oil ಮತ್ತು ಶ್ರೀ ಶ್ರೀ ಆಯುರ್ವೇದ. Good night.